7 बातें मैं आपको बता रहा था. ನಾನು ನಿಮಗೆ 7 ಸಂಗತಿಗಳನ್ನು ಹೇಳಿದ್ದೇನೆ. Number 1, ಒಂದನೇದು, faith is born in great desperation. ಹತಾಶೆಯ ಸಮಯದಲ್ಲಿ ಒಂದು ದೊಡ್ಡ ನಂಬಿಕೆ ಹುಟ್ಟುತ್ತದೆ. Number 2, ಎರಡನೇದು, faith stands on a strong conviction. ಗಟ್ಟಿಯಾದ ನಿಶ್ಚಯತೆ ಮೇಲೆ ನಮ್ಮ ನಂಬಿಕೆ ನಿಲ್ಲುವಂತದ್ದಾಗಿದೆ. Number 3, ಮೂರನೇದು, faith works in utter humility. ದೀನತೆಯಲ್ಲಿ ನಮ್ಮ ನಂಬಿಕೆ ನಿಲ್ಲುವಂತದ್ದಾಗಿದೆ. Number 4, ನಾಲ್ಕನೇದು, faith walks in constant endurance. ಒಂದು ಸಹಿಷ್ಣುತೆಯಲ್ಲಿ ನಮ್ಮ ಒಂದು ನಂಬಿಕೆ ನಡೆಯುವಂತದ್ದಾಗಿದೆ. Number 5, ಐದನೇದು, faith rejects every rejection. ನಂಬಿಕೆಯು ಪ್ರತಿಯೊಂದು ತಿರಸ್ಕಾರವನ್ನು ತಿರಸ್ಕಾರ ಮಾಡುವಂತದ್ದಾಗಿದೆ. Number 6, ಆರನೇದು, faith values the valueless things. ಯಾವುದು ಚಿಕ್ಕದಾಗಿದೆಯೋ ಅಂತದನ್ನು ಗೌರವಿಸುವಂತದ್ದಾಗಿದೆ ಒಂದು ನಂಬಿಕೆ. Number 7, ಏಳನೇದು, faith fights till it gets the answer. ಉತ್ತರ ಸಿಗುವವರೆಗೆ ಕಾಯುವಂತದ್ದಾಗಿದೆ ಆ ಒಂದು ನಂಬಿಕೆ. ಈ ಒಂದು ಮುಂಜಾನೆ ವೇಳೆ ಈ ಒಂದು ಘಟನೆಯಿಂದ 7 ವಿಷಯಗಳನ್ನು ನಿಮಗೆ ಹಂಚಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇನೆ. मत्ती सुसमाचार 15वां अध्याय उसका 21वें वचन से लेकर 28वें वचन तक. Gospel of Matthew chapter 15 verse 21 to 28. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 21 ರಿಂದ 28ನೇ ವಚನದವರೆಗೆ. और वही घटना मार्क सुसमाचार 7वें अध्याय 24वें वचन से लेकर 30वें वचन तक. Gospel of Mark chapter 7 verse 24 to 30. ಇದೇ ಘಟನೆ ಇದೇ ಕಾರ್ಯ ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24 ರಿಂದ 30ನೇ ವಚನದವರೆಗೆ ನಾವು ನೋಡುತ್ತೇವೆ. 7 बातें विश्वास के बारे में. ನಂಬಿಕೆಯ ಕುರಿತಾಗಿ 7 ಕಾರ್ಯಗಳು. Number 1, ಒಂದನೇದು, faith is born in great desperation. हमारा विश्वास जो है एक बहुत ही बेबसी हालत में पैदा हो जाता है. इसका मतलब जब बहुत हम रेस्टलेस हो जाते हैं उस वक्त हमारे अंदर विश्वास पैदा हो जाता है. ಯಾವಾಗ ನಾವು ಬಹಳಷ್ಟು ಅಶಾಂತಿಯಲ್ಲಿ ತುಂಬಿದವರಾಗಿರುತ್ತೇವೆಯೋ ಆವಾಗಲೇ ನಮ್ಮ ನಂಬಿಕೆಯು ಹೆಚ್ಚಾಗಿ ಹೊರಗಡೆ ಬರುತ್ತದೆ. परेशानी होती है, ಕಷ್ಟಗಳು ಬರುತ್ತವೆ, दुख दर्द आ जाते हैं, ದುಃಖ ನೋವುಗಳು ಬರುತ್ತವೆ, कोई रास्ता हमारे सामने नहीं है, ನಮ್ಮ ಮುಂದೆ ಯಾವುದೇ ಮಾರ್ಗವೇ ಇಲ್ಲ, डॉक्टर अपना हाथ धो दिए हैं, ಡಾಕ್ಟರ್ಗಳು ತಮ್ಮ ಕೈ ತೊಳೆದುಕೊಂಡಿದ್ದಾರೆ, कहीं से भी मदद मिलने का कोई रास्ता नहीं है. ನಮಗೆ ಎಲ್ಲಿಂದಲೂ ಕೂಡ ಸಹಾಯ ಬರ್ತಾ ಇಲ್ಲ. जब इतनी डेस्परेट स्थिति हो जाती है, ಯಾವಾಗ ಇಂಥ ಒಂದು ಕ್ಲಿಷ್ಟವಾದ ಒಂದು ಯಾವುದೇ ಮಾರ್ಗ ಇಲ್ಲದೆ ಇರುವಂತ ಸ್ಥಿತಿ ಬರುತ್ತದೆ, जाने अनजाने हमारे दिल के अंदर एक विश्वास पैदा हो जाता ನಮಗೆ है. ತಿಳಿದು ತಿಳಿಯದೆ ನಮ್ಮ ಒಳಗಡೆಯಿಂದಲೇ ಒಂದು ನಂಬಿಕೆ ಬರುತ್ತದೆ. 22वें वचन अगर आप पढ़ेंगे, 22ನೇ ವಚನ ಓದಿದರೆ बहुत ही बड़ी परेशानी से गुजर रही है ये औरत. ಈ ಒಂದು ಸ್ತ್ರೀಯು ಬಹಳ ಕಷ್ಟಕ್ಕೆ ಒಳಗಾಗಿದ್ದಾಳೆ. उसको एक बेटी है, ಅವಳಿಗೆ ಒಬ್ಬ ಮಗಳಿದ್ದಾಳೆ, उसको बदरूह पकड़ी हुई है ಅವಳಿಗೆ ಒಂದು ದುರಾತ್ಮ ಹಿಡಿದಿದೆ और वो सता रही है. ಮತ್ತು ಅವಳು ಕಾಡಿಸ್ತಾ ಇದ್ದಾಳೆ. और बाइबल में बताया सफरिंग सताया जा रहा है. ಬೈಬಲ್ ನಲ್ಲಿ ನೋಡುವಾಗ ಅವಳು ಕಾಡಿಸ್ತಾ ಇದ್ದಾಳೆ. ಅವಳಿಗೆ मतलब बच्ची तड़प रही है. ಇದರ ಅರ್ಥ ಆ ಒಂದು ಮಗಳು ಬಹಳ ತೊಂದರೆಗೆ ಒಳಗಾಗಿದ್ದಾಳೆ. मार्क के सुसमाचार को पढ़ेंगे तो वो बच्ची बहुत छोटी है. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೀವು ನೋಡುವುದಾದರೆ ಆ ಒಂದು ಮಗಳು ಬಹಳ ಚಿಕ್ಕವಳಾಗಿದ್ದಾಳೆ. बच्ची है वो, ಅವಳು ಮಗುವಾಗಿದ್ದಾಳೆ, छोटी है वो, ಚಿಕ್ಕವಳಾಗಿದ್ದಾಳೆ, बदरू पकड़ी है उसको ಅವಳಿಗೆ ದುರಾತ್ಮವು ಹಿಡಿದಿದೆ और सताया जा रहा है. ಮತ್ತು ಅವಳು ಕಾಡಿಸ್ತಾ ಇದ್ದಾಳೆ. संत लोग बहुत सतावे के अंदर गुजर रहे हैं. ನೋಡ್ರಿ, ಬಹಳಷ್ಟು ನಾವು ಕಾಡಿಸುವಿಕೆಯಲ್ಲಿ ದಾಟಿ ಹೋಗುವಾಗ बहुत सारे लोग हम देखते हैं सतावे के अंदर गुजर कर जा रहे हैं. ಬಹಳಷ್ಟು ಜನರನ್ನು ನಾವು ನೋಡ್ತಾ ಇದ್ದೇವೆ, ಅವರು ಬಹಳ ಒಂದು ಕಾಡಿಸುವಿಕೆಯಲ್ಲಿ ಹೋಗ್ತಾ ಇದ್ದಾರೆ. अलग अलग तरीके से सतावा हो रहा है. ಅವರಿಗೆ ಬೇರೆ ಬೇರೆ ರೀತಿಯಿಂದ ಕಾಡಿಸುವಿಕೆ ಬರ್ತಾ ಇದೆ. माँ बाप के जरिए से सतावा, ತಂದೆ ತಾಯಿಗಳಿಂದ ಒಂದು ಕಾಡಿಸುವಿಕೆ, बच्चों के जरिए से सतावा, ಮಕ್ಕಳ ಮುಖಾಂತರ ಒಂದು ಕಾಡಿಸುವಿಕೆ, ऑफिस में ऑफिसर के जरिए से सतावा, ಆಫೀಸ್ ನಲ್ಲಿ ಆಫೀಸರ್ನ ಮುಖಾಂತರ ಒಂದು ಕಾಡಿಸುವಿಕೆ, नीचे रहने वालों के जरिए से सतावा. ಕೆಳಗಡೆ ಇರುವಂತ ಜನರನ್ನು ಕಾಡಿಸುವಿಕೆ. जब ऐसे सतावा हो जाता ಈ है, ರೀತಿಯಾದ ಕಾಡಿಸುವಿಕೆ ನಮಗೆ ಬರುವಾಗ एक ही रास्ता हमारे सामने है. ನಮ್ಮ ಮುಂದೆ ಒಂದೇ ಒಂದು ಮಾರ್ಗವಿದೆ. वो परमेश्वर के कदमों में हम
आने वाले हो जाते हैं। ನಾವು ಆವಾಗ ಕರ್ತನ ಪಾದಗಳ ಬಳಿಗೆ ನಾವು ಬರುತ್ತೇವೆ. एक बड़ी स्कूल में मैं सिखाने के लिए जाता था, जो टीचर वगैरह आया करते थे। ಒಂದು ದೊಡ್ಡ ಸ್ಕೂಲ್ ನಲ್ಲಿ ನಾನು ಕಲಿಸಲಿಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಟೀಚರ್ಗಳು ಬರ್ತಾ ಇದ್ರು. गोवा से अलग अलग स्टेट से वहां लोग आते थे। ಬೇರೆ ಬೇರೆ ರಾಜ್ಯಗಳಿಂದ ಟೀಚರ್ಗಳು ಅಲ್ಲಿ ಸೇರಿ ಬರ್ತಾ ಇದ್ರು. और उस स्कूल में सिखाने के लिए जाता था मैं। ಆ ಸ್ಕೂಲ್ ನಲ್ಲಿ ಕಲಿಸುವುದಕ್ಕಾಗಿ ನಾನು ಹೋಗ್ತಾ और ಇದ್ದೆ. एक बड़े वो एक स्थान में रहने वाली व्यक्ति रो रो के मुझे बता रहे थे। ಒಬ್ಬಳು ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಒಂದು ಮಹಿಳೆ ನನ್ನ ಮುಂದೆ ಬಂದು ಅಳ್ತಾ ಇದ್ದಳು. नौकरानी के जरिए से तड़पी जा रही है वो। ಅವಳು ಒಂದು ಆಳಿನ ಒಂದು ರೀತಿಯಲ್ಲಿ ಬಹಳ ಕಷ್ಟಕ್ಕೆ ಒಳಗಾಗಿದ್ದಾಳೆ. मैं बहुत परेशानी में गुजर रही हूँ। ನಾನು ಬಹಳ ಕಷ್ಟಕ್ಕೆ ಒಳಗಾಗಿದ್ದೇನೆ. कहने का मतलब ये है, ಹೇಳುವುದಕ್ಕಾಗಿ ಇಷ್ಟಿದೆ, बड़े हो या छोटे हो, ದೊಡ್ಡವರಾಗಲಿ ಚಿಕ್ಕವರಾಗಿರಲಿ, पैसे वाले हो या गरीब हो, ಹಣವಂತರಾಗಿರಲಿ ಬಡವರಾಗಿರಲಿ, हम एक बड़े पोजीशन में हो या छोटे पोजीशन में हो, ನಾವು ಒಂದು ದೊಡ್ಡ ಸ್ಥಾನದಲ್ಲಿರಲಿ ಚಿಕ್ಕ ಸ್ಥಾನದಲ್ಲಿರಲಿ, सतावा जब हमें सताने के लिए शुरू हो जाता है, ಯಾವಾಗ ಆ ಕಾಡಿಸುವಿಕೆ ನಮ್ಮನ್ನು ಕಾಡಿಸುತ್ತದೆಯೋ उस वक्त हमें बहुत परेशानी हो जाती है। ಅವಾಗ ನಮಗೆ ಬಹಳ ಕಷ್ಟವಾಗುತ್ತದೆ. वो मुझे बुलाकर प्रार्थना करवाने लगे। ಅವರು ನನ್ನನ್ನು ಕರೆದು ಪ್ರಾರ್ಥನೆ मेरे बारे में बिल्कुल वो नहीं जानते थे। ನನ್ನ ಕುರಿತಾಗಿ ಅವ್ರಿಗೆ ಏನು ಪರಿಚಯವೇ ಇಲ್ಲ. मेरे बारे में कुछ नहीं सुने हैं। ನನ್ನ ಕುರಿತಾಗಿ ಅವರು ಎಲ್ಲೂ ಏನು ಕೇಳಿಲ್ಲ. क्योंकि उनकी जिंदगी में बहुत सतावा अलग अलग तरीके से आ रहा था। किसी न किसी तरीके से एक विश्वास उनके दिल में पैदा हो गया। उनको पता चला कि प्रार्थना करने वाला व्यक्ति है, मुझे बुलाए, और मैं उनके लिए प्रार्थना करना शुरू कर दिया। ಅವರ ಜೀವಿತದಲ್ಲಿ ಬೇರೆ ಬೇರೆ ಒಂದು ರೀತಿಯಿಂದ ಕಾಡಿಸುವಿಕೆ ಬರ್ತಾ ಇತ್ತು. ಆ ಒಂದು ಕಾಡಿಸುವಿಕೆಯಿಂದ ಹೊರಗೆ ಬರಬೇಕಾದ್ರೆ ಪ್ರಾರ್ಥನೆ ಮಾಡುವಂತಹ ಒಬ್ಬ ದೇವರ ಸೇವಕರು ಬಂದಿದ್ದಾರೆ. ಅವರ ಮುಖಾಂತರ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆಂಬ ನಂಬಿಕೆ ಅವರ ಒಳಗಡೆಯಿಂದಲೇ ಅದು ಬಂತು. कहने का मतलब ये है, ಹೇಳುವುದಕ್ಕಾಗಿ ಇಷ್ಟಿದೆ, जब बहुत सतावे में जाते हैं, ಯಾವಾಗ ನಾವು ಆ ಒಂದು ಕಷ್ಟದಲ್ಲಿ ಕಾಡಿಸುವಿಕೆಯಲ್ಲಿ ಹೋಗುತ್ತೇವೆಯೋ, बेबसी के हालत में हमारे अंदर एक विश्वास पैदा हो जाता ಆ है। ಒಂದು ಅಶಾಂತಿಯ ಸಮಯದಲ್ಲಿಯೇ ನಮಗೆ ಒಂದು ನಂಬಿಕೆ ಒಳಗಡೆಯಿಂದ ಹೊರಗಡೆ Faith ಬರ್ತದೆ. is born in a great desperation, in a situation when we are desperate in our life. ನಮ್ಮ ಜೀವಿತದಲ್ಲಿ ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಹತಾಶೆಯ ಒಂದು ಸಮಯದಲ್ಲಿಯೇ ಆ ನಂಬಿಕೆ ನಮ್ಮ ಒಳಗಡೆಯಿಂದ ಹೊರಗಡೆ ಬರುತ್ತದೆ. ये औरत कौन है? ಈ ಸ್ತ್ರೀ ಯಾರಾಗಿದ್ದಾಳೆ? एक कनानी औरत है। ಒಬ್ಬ ಕಾನಾನ್ಯದವಳು. मतलब यहूदियों से उसका कोई लेना देना नहीं है। ಇದರ ಅರ್ಥ ಯಹೂದ್ಯರೊಂದಿಗೆ ಯಾವುದೇ ಸಂಬಂಧವೇ ಇಲ್ಲ. खुदा से कुछ लेना देना नहीं है। ದೇವರೊಟ್ಟಿಗೆ ಯಾವುದೇ ಸಂಬಂಧವೇ ಇಲ್ಲ. बाइबल से कोई लेना देना नहीं है। ಬೈಬಲಿನಿಂದ ಏನೂ ಅವಳಿಗೆ ಸಂಬಂಧವೇ ಇಲ್ಲ. लेकिन फिर भी विश्वास पैदा हो रहा है। ಆದರೂ ಕೂಡ ಅವಳಲ್ಲಿ ನಂಬಿಕೆ ಹುಟ್ಟುತ್ತಾ ಇದೆ. That's because of the desperate situation that she is going through in her life. ಕಾರಣ ಅವಳ ಜೀವಿತದಲ್ಲಿ ಈ ರೀತಿಯಾದ ಹತಾಶೆಗೆ ಒಳಗಾಗಿದ್ದರಿಂದ ಆ ನಂಬಿಕೆ ಅವಳಲ್ಲಿ ಬರ್ತಾ ಇದೆ. मैं एक बात आपके सामने शुरू में रखना चाहता हूँ। ಪ್ರಾರಂಭದಲ್ಲಿ ಒಂದು ಮಾತು ನಿಮ್ಮ ಮುಂದೆ ಇಡಲಿಕ್ಕೆ ಹೋಗ್ತಾ ಇದ್ದೇನೆ. जब परेशानी से मैं और आप गुजर जाते हैं, ಯಾವಾಗ ನಾವು ನೀವು ಕಷ್ಟದಲ್ಲಿ ಒಳಗಾಗುತ್ತೇವೆಯೋ, जाने अनजाने विश्वास पैदा हो जाता है। ನಮಗೆ ತಿಳಿದು ತಿಳಿಯದೆ ಒಂದು ನಂಬಿಕೆ ಹುಟ್ಟುತ್ತದೆ. एक एथिस्ट के बारे में मैं पढ़ा हूं जिनका नाम वाल्टर है, जो खुदा पर विश्वास नहीं करते थे। इतना ही नहीं, खुदा नहीं है बोल के पूरी दुनिया में अलग अलग तरीके से ऐलान करते थे, सिखाते थे, पढ़ाया करते थे और टीचिंग देते थे लोगों को। ವಾಲ್ಡರ್ ಅನ್ನುವಂತಹ ನಾಸ್ತಿಕ ವ್ಯಕ್ತಿ, ದೇವರನ್ನು ನಂಬದೇ ಇರುವಂತಹ ವ್ಯಕ್ತಿ, ದೇವರಿಲ್ಲ ಎಂಬ ಕಲಿಸುವಂತಹ ವ್ಯಕ್ತಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದರು. और उसके बाद उनको किसी एक चीज में उनको पकड़ा गया जो आप गलती नहीं किए थे, लेकिन उनको मारना शुरू कर दिए। ಯಾವುದು ತಪ್ಪು ಮಾಡಿರಲಿಲ್ಲ, ತಪ್ಪು ಮಾಡಿದ್ದೀರಿ ಎಂಬುದಾಗಿ ಅವರನ್ನು ಹಿಡಿದರು. ಆ ಕಷ್ಟಕ್ಕೆ ಅವರು ಒಳಗಾದರು. और उसके बाद जो है उनके उंगलियों में छोटे छोटे नेल से, छोटे छोटे सुइयों से उनके उंगलियों के टिप में उनको नेल डालना शुरू कर दिए। ನಂತರ ಆ ಒಂದು ಸೆರೆಮನೆಯಲ್ಲಿ ಇದ್ದಾಗ ಅವರ ಬೆರಳಿಗೆ ಚಿಕ್ಕ ಚಿಕ್ಕ ಸೂಜಿಯಿಂದ ಅವರ ಬೆರಳುಗಳನ್ನು ಚುಚ್ಚಲಿಕ್ಕೆ ಶುರು ಮಾಡಿದರು. और उसके बाद जो है वो started crying, oh my God, you help me. ಅದಾದ್ಮೇಲೆ ಅವರು ಹೇಳ್ತಾ ಇದ್ದಾರೆ, ದೇವರೇ ನನ್ನನ್ನು ಕಾಪಾಡು. इसका मतलब ये हुआ, ಇದರ ಅರ್ಥ ಇದಾಯಿತು, जब परेशानी से मैं और आप गुजर जाते हैं, ಯಾವಾಗ ನಾವು ನೀವು ಕಷ್ಟದಲ್ಲಿ ದಾಟಿ ಹೋಗುತ್ತೇವೆ, हमारे अंदर विश्वास पैदा हो जाता है। ನಮ್ಮ ಒಳಗಡೆ ನಂಬಿಕೆ ಹುಟ್ಟುತ್ತದೆ. बाइबल एक सच्चाई हमें बताती है। ಬೈಬಲ್ ಒಂದು ಸತ್ಯ ನಮಗೆ ಹೇಳುತ್ತದೆ. परेशानी, मुसीबतें, दुख, दर्द जो हमारे जिंदगी में आते हैं, खुदा पर विश्वास रखने के लिए खुदा हमें उन तमाम चीजों को इस्तेमाल करता है। ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟ, ಸಂಕಟ, ನೋವುಗಳನ್ನು
ದೇವರು ನಮ್ಮನ್ನು ನಂಬಿಕೆಯಲ್ಲಿ ಹೆಚ್ಚಿಸುವುದಕ್ಕಾಗಿ ಅವೆಲ್ಲವುಗಳನ್ನು ಉಪಯೋಗ ಮಾಡಿಕೊಳ್ತಾನೆ. एक प्रीचर बता रहे थे मैथ्स का सब जब एग्जाम आ जाता है लोग प्रार्थना के लिए आया करते हैं. ಒಬ್ಬರು ಪ್ರಚಾರಕರು ಹೇಳ್ತಾ ಇದ್ರು, ಯಾವಾಗ ಒಂದು ಮ್ಯಾಥ್ಸ್ ಅಂತ ಹೇಳಿ ಗಣಿತದ ಎಕ್ಸಾಮ್ ಬರುತ್ತದೆಯೋ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರ್ತಾರೆ. सोशल स्टडीज को नहीं आता, ಸೋಷಿಯಲ್ ಸ್ಟಡೀಸ್ ಗೆ ಬರುವುದಿಲ್ಲ. मैथ्स जब आ जाता है, ಯಾವಾಗ ಒಂದು ಮ್ಯಾಥ್ಸ್ ಎಕ್ಸಾಮ್ ಬರುತ್ತದೆಯೋ उस वक्त जरा परेशानी है, देख लो. ಅವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ ನೋಡ್ರಿ. इसका मतलब ही हुआ परेशानी हमारे जिंदगी में हमसे बातचीत करना शुरू कर देते ಇದರ हैं. ಅರ್ಥ ನಮ್ಮ ಜೀವಿತದಲ್ಲಿ ಬರುವ ಕಷ್ಟಗಳು ನಮ್ಮೊಂದಿಗೆ ಮಾತನಾಡುತ್ತವೆ. बिगड़े हुए लड़के के बारे में हम देखते हैं. ಕಳೆದು ಹೋಗಿರುವ ಮಗನ ಬಗ್ಗೆ ನಾವು ನೋಡ್ತೇವೆ. जब अपने बाप के घर में था, ಯಾವಾಗ ಅವನು ತಂದೆ ಮನೆಯಲ್ಲಿದ್ದನೋ ऐश और आराम से जिंदगी बिता रहा था, ಬಹಳ ಆರಾಮವಾಗಿ ವೈಭವವಾಗಿ ಜೀವಿಸ್ತಾ ಇದ್ದ. धन और दौलत में सो रहा था. ಅವನು ಐಶ್ವರ್ಯ ಒಂದು ಧನಗಳಲ್ಲಿ उस ಆರಾಮವಾಗಿದ್ದ. वक्त सच्चाई के बारे में उसको झलक नहीं पहुंची. ಆ ಒಂದು ಸಮಯದಲ್ಲಿ ಸತ್ಯದ ಒಂದು ಅರಿವು ಅವನಿಗೆ ಆಗಲಿಲ್ಲ. लेकिन जब घर छोड़कर चला गया, ಆದ್ರೆ ಯಾವಾಗ ಅವನು ಮನೆ ಬಿಟ್ಟು ಹೋದನೋ, पैसे उसके हाथ से निकल गए, ಯಾವಾಗ ಹಣ ಅವನಿಂದ ಕೈ ಬೈ ಬಿಟ್ಟು ಹೋಯ್ತು, दोस्त और अहबाब उससे दूर हो गए, ಎಲ್ಲ ಸ್ನೇಹಿತರು ಬಂಧುಗಳು ಬಿಟ್ಟು ಹೋಗ್ಬಿಟ್ರು, नौकरी उसको मिल नहीं रही है, ನೌಕರಿ ಅವನಿಗೆ ಸಿಗ್ತಾ ಇಲ್ಲ, खाने के लिए अनाज नहीं है, ತಿನ್ನುವುದಕ್ಕಾಗಿ ಯಾವುದೇ ಆಹಾರವಿಲ್ಲ, पहनने के लिए कपड़े नहीं है, ಧರಿಸಿಕೊಳ್ಳುವುದಕ್ಕಾಗಿ ಬಟ್ಟೆ ಇಲ್ಲ, रहने के लिए घर नहीं है, ಇರುವುದಕ್ಕಾಗಿ ಮನೆ ಇಲ್ಲ, और अपनी तकलीफ को बताने के लिए सुनने के लिए कोई कान नहीं है. ಅವನ ಒಂದು ಕಷ್ಟಗಳನ್ನು ಹೇಳುವುದಕ್ಕಾಗಿ ಕೇಳುವುದಕ್ಕಾಗಿ ಯಾರು ಅವನ ಜೊತೆಗಿಲ್ಲ. उस वक्त उसको विश्वास पैदा हो गया, ಅಂತ ಸಮಯದಲ್ಲಿ ಅವನಿಗೆ ನಂಬಿಕೆ ಹುಟ್ಟುತ್ತಾ ಇದೆ. मैं मेरे बाप के घर जाऊंगा, ನಾನು ನನ್ನ ತಂದೆ ಮನೆಗೆ ಹೋಗ್ತೇನೆ, मैं मेरे बाप के खिलाफ गुनाह किया हूँ, ನಾನು ನನ್ನ ತಂದೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, मेरे खुदा के खिलाफ गुनाह किया हूँ. ನನ್ನ ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. उसके बाप के बारे में याद आ गया, ಆವಾಗ ತಂದೆಯ ಬಗ್ಗೆ ನೆನಪಾಯಿತು, उसके खुदा के बारे में याद आ गया, ಅವನ ದೇವರ ಬಗ್ಗೆ ಅವನಿಗೆ ನೆನಪಾಯಿತು, उसकी गलतियों के बारे में याद आ गया, ಅವನು ಮಾಡಿದ ತಪ್ಪುಗಳ ಬಗ್ಗೆ ನೆನಪಾಯಿತು, उसका बाप कितनी अच्छाइयां उसकी जिंदगी में कर रहा था पिछले दिनों में वो याद आ गया. ಹಿಂದಿನ ದಿನಗಳಲ್ಲಿ ಅವನ ತಂದೆ ಅವನಿಗೆ ಎಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದ ಎಂಬುದಾಗಿ ನೆನಪು ಮಾಡಿಕೊಳ್ತಾ ये ಇದ್ದಾನೆ. तमाम कब याद आ गया उसको? ಇವೆಲ್ಲ ಅವನಿಗೆ ಅವಾಗ ನೆನಪು ಬರ್ತಾ ಇವೆ. तकलीफ उसके जिंदगी में आना शुरू कर दिए, ಯಾವಾಗ ಅವನ ಜೀವಿತದಲ್ಲಿ ಕಷ್ಟಗಳು ಸಂಕಟಗಳು ಬರಲಿಕ್ಕೆ ಶುರುವಾದವು, जब जब उसके तकलीफ आना उस वक्त आना शुरू कर दिए. ಆ ಒಂದು ಈ ಎಲ್ಲಾ ನೆನಪುಗಳು ಬರಲಿಕ್ಕೆ ಕಾರಣ ಅವನು ಕಷ್ಟದ ಒಳಗಾದಾಗ. जब हमारी जिंदगी में परेशानी दुख दर्द आ जाती हैं, ಯಾವಾಗ ನಮ್ಮ ಜೀವಿತದಲ್ಲಿ ಕಷ್ಟ ಸಮಸ್ಯೆಗಳು ಬರುತ್ತವೆ, उस वक्त विश्वास पैदा हो जाता है. ಆವಾಗ ನಮಗೆ ನಂಬಿಕೆ ಹುಟ್ಟುತ್ತದೆ. कनानी औरत को जो खुदा के बारे में नहीं जानती थी, ಯಾವ ಒಂದು ಕನಾನ್ಯ ಸ್ತ್ರೀ ದೇವರ ಬಗ್ಗೆ ಒಂದು ಪರಿಚಯವಿರಲಿಲ್ಲವೋ, एक कनानी स्त्री जो बाइबल से कुछ लेना देना नहीं ಈ था, ಒಂದು ಕನಾನ್ಯ ಸ್ತ್ರೀಯವಳು ಒಂದು ಬೈಬಲ್ ಕುರಿತಾಗಿ ಏನೇ ಒಂದು ಸಂಬಂಧವಿರಲಿಲ್ಲ. और ये औरत को जो है खुदा के बारे में अब नजदीक आने की वजह ये है कि परेशानी से सतावे से वो तड़प रही थी और बड़ी मुश्किल में उसकी बेटी गुजर रही थी. लगता है उसको एक ही बेटी होगी, लगता है बहुत छोटी बेटी होगी, लगता है उस सतावे को देखकर, उस परेशानी को देखकर, उसकी तड़प को देखकर इसका दिल, इसका हृदय तड़पने लगा हुआ होगा. इसकी वजह से इस बेबसी की हालत में यीशु मसीह के कदमों के पास आती हुई इस औरत को हम देखते हैं. ಅವಳ ಜೀವಿತದಲ್ಲಿ ಬಂದಂತಹ ಕಷ್ಟಗಳು, ಅವಳ ಒಂದು ಮಗಳಿಗೆ ಆದಂತಹ ದೆವ್ವದ ಒಂದು ಕಾಟದ ದಸೆಯಿಂದ ಅವಳ ಹತಾಶಳಾಗಿ ಕರ್ತನ ಒಂದು ಪಾದಗಳ ಬಳಿಗೆ ಅವರು ಸೌಖ್ಯ ಹೊಂದುವುದಕ್ಕಾಗಿ ಬರ್ತಾ ಇದ್ದಾಳೆ. दूसरी बात जो है, ಎರಡನೆಯ ಒಂದು ಕಾರ್ಯ, faith stands on the conviction. हमारा विश्वास जो है यकीन पर, कन्विक्शन पर ठहरता है. ಆ ನಮ್ಮ ಒಂದು ನಂಬಿಕೆಯು ನಿಶ್ಚಯತೆ ಮೇಲೆ ಅವಲಂಬಿತವಾಗಿರುತ್ತದೆ. उसी 22वें वचन को अगर आप गौर से पढ़ेंगे, ಅದೇ 22ನೇ ವಚನವನ್ನು ಗಮನವಿಟ್ಟು ಓದಿದರೆ, यीशु मसीह को पुकार रही है, ओ इब्ने दाऊद, इब्ने दाऊद, इब्ने दाऊद, सन ऑफ डेविड, सन ऑफ डेविड, सन ऑफ डेविड. ಯೇಸು ಸ್ವಾಮಿ ಅವರನ್ನ ದಾವೀದನ ಕುಮಾರನೇ, ದಾವೀದನ ಕುಮಾರನೇ ಎಂಬುದಾಗಿ ಅವಳು ಕೂಗುತ್ತಾ ಇದ್ದಾಳೆ. कह रही है सन ऑफ डेविड. हर एक व्यक्ति नहीं बुलाते ऐसे सन ऑफ डेविड बोल के. ಈ ರೀತಿಯಾಗಿ ದಾವೀದನ ಕುಮಾರನ್ ಎಂಬುದಾಗಿ ಎಲ್ಲರೂ ಕರೀತಿರಲಿಲ್ಲ. It was a messianic title. ಅದು ಒಂದು ಮೆಸಾನಿಕ್ ಒಂದು ಶೀರ್ಷಿಕೆ ಆಗಿತ್ತು. इसका मतलब मसीह आ रहा है, ಇದರ ಅರ್ಥ ಮಸ್ಸಿಯನು ಬರ್ತಾ ಇದ್ದಾನೆ. और सन ऑफ डेविड का मतलब ये है, ದಾವೀದನ ಕುಮಾರನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ऐसा है कि किताब में 600 या 800 साल पहले यीशु मसीह की पैदाइश से पहले पेशनगोई के तौर पर यानी प्रॉफिटिकली प्रॉफिट ऐसे कर
करते थे 600-700 ವರ್ಷಗಳ ಹಿಂದೆ ಯೇಸುಸ್ವಾಮಿ ಬರೋದಕ್ಕಿಂತ ಮುಂಚೆ ಯೆಶಾಯನ ಬರುವ ಗ್ರಂಥದಲ್ಲಿ ಯೆಶಾಯನ ಈ ರೀತಿಯಾಗಿ ಪ್ರವಾದನೆ ಮಾಡಿದ್ದಾನೆ कि जब मसीह आ जाएगा ಯಾವಾಗ ಮಸೀಹನು ಬರ್ತಾನೋ अंधों को आंख देगा, ಕುರುಡರಿಗೆ ಕಣ್ಣುಗಳನ್ನು ಕೊಡ್ತಾನೆ, लंगड़ों को पैर देगा, ಕುಂಟರಿಗೆ ಕಾಲುಗಳನ್ನು ಕೊಡ್ತಾನೆ, भूखों को खाना खिलाएगा, ಹಸಿದವರಿಗೆ ಆಹಾರವನ್ನು ಕೊಡುತ್ತಾನೆ, मुर्दों को जिलाएगा, ಸತ್ತವರನ್ನು ಎಬ್ಬಿಸುತ್ತಾನೆ, मौजूज़े करामात चमत्कार के कार्य करेगा। ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ। ऐसे विश्वास यहूदियों के बीच में सदियों से था। ಇಂಥ ಒಂದು ನಂಬಿಕೆ ಯಹೂದ್ಯರ ಮಧ್ಯದಲ್ಲಿ ಬಹಳ ದಿನಗಳಿಂದ ಅದು ಇತ್ತು। इतना ही नहीं, ಅಷ್ಟೇ ಅಲ್ಲ, जब दाऊद छोटा लड़का था, ಯಾವಾಗ ದಾವೀದನು ಚಿಕ್ಕವನಾಗಿದ್ದನು, साउल बादशाह था, ಸೌಲನು ಅರಸನಾಗಿರುವಾಗ साउल को एक शैतानी नापाक बदरू सता रही थी। ಸೌಲನಿಗೆ ಒಂದು ದುರಾತ್ಮನು ಕಾಡಿಸ್ತಾ ಇದ್ದ। ट्रीटमेंट वगैरह होने के बावजूद भी, ಚಿಕಿತ್ಸೆ ಎಲ್ಲ ಕೊಟ್ಟಾಗಿಯೂ ಕೂಡ मेंटल आदमी के जैसे हरकतें कर रहा था साउल राजा। ಅರಸನಾಗಿರುವ ಸೌಲನು ಹುಚ್ಚನ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ। किसी ने साउल को बताया, ಯಾರೋ ಸೌಲನಿಗೆ ಹೋಗಿ ಹೇಳಿದರು, जंगल में बकरियां चराने वाला एक छोटा लड़का है जिसका नाम दाऊद है, वो गीत गाकर गिटार वगैरह बजाने की वजह से जो है ऐसे लोगों को शांति मिलती है। ये खबर साउल राजा के महल में पहुंच गई। ಒಬ್ಬ ಬಾಲಕನಿದ್ದಾನೆ, ಅವನು ಅರಣ್ಯದಲ್ಲಿ ಕುರಿಗಳನ್ನು ಮೇಯಿಸುತ್ತಾನೆ, ಅವನ ಹೆಸರು ದಾವೀದನಾಗಿದೆ, ಅವನು ವಾದ್ಯಗಳನ್ನು ಬಾರಿಸ್ತಾನೆ, ಆ ವಾದ್ಯಗಳು ಬಾರಿಸುವುದರಿಂದ ಆ ಒಂದು ಹುಚ್ಚುತನ ಹೋಗುತ್ತದೆ ಎಂಬುದಾಗಿ ಅವನು ಯಾರು ಹೇಳಿದರು। दाऊद महल में आ गया, ದಾವೀದನು ಅರಮನೆಗೆ ಬಂದ, गिटार बजाना शुरू कर दिया, ಗಿಟಾರ್ ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದ, गीत गाना शुरू कर दिया, ಹಾಡುಗಳನ್ನು ಅನ್ನಲಿಕ್ಕೆ ಶುರು ಮಾಡಿದ, प्रार्थना करना शुरू कर दिया। ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ। गिटार बजाने की वजह से, गीत गाने की वजह से, प्रार्थना करने की वजह से ये बदरूह से मेंटल बादशाह चंगाई पा गया। ಗಿಟಾರ್ ಬಾರಿಸಿದ್ರಿಂದ, ಹಾಡು ಅಂದಿದ್ರಿಂದ, ಪ್ರಾರ್ಥನೆ ಮಾಡಿದ್ರಿಂದ ಹುಚ್ಚನಾಗಿರುವಂತ ಅರಸನಾದ ಸೌಲನು ಆತನು ಸೌಖ್ಯವಾದ। इसीलिए मसाया का टाइटल सन ऑफ डेविड हो गया। ಅದಕ್ಕಾಗಿ ಮಸಾಯನ ಒಂದು ಶೀರ್ಷಿಕೆಯು ದಾವೀದನ ಕುಮಾರನೆಂಬುದಾಗಿ ಪರಿವರ್ತನೆ ಆಗ್ತಾ ಇದೆ। ये भी खबर उसको आई हुई होगी, ಈ ಒಂದು ವಾರ್ತೆ ಅವಳಿಗೆ ಗೊತ್ತಾಗಿರಬಹುದು, ये भी खबर उसके कानों में पड़ी हुई होगी। ಈ ಒಂದು ವರ್ತಮಾನ ಅವಳ ಕಿವಿ ಮೇಲೆ ಬಿದ್ದಿರಬಹುದು, मेरी बेटी को बदरू है, ನನ್ನ ಮಗಳಿಗೆ ದೆವ್ವದ ಕಾಟವಿದೆ, nobody can deliver my daughter from this great problem, only the son of David can do ಈ ಒಂದು that। ದೊಡ್ಡ ಸಮಸ್ಯೆಯಿಂದ ನನ್ನ ಮಗಳನ್ನು ಯಾರು ಕೂಡ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ, ಬರೀ ದಾವೀದನ ಕುಮಾರನಾಗಿರುವಂತ ಯೇಸುವಿನಿಂದ ಮಾತ್ರ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾಳೆ। एक कन्विक्शन आ गई, ಒಂದು ನಿಶ್ಚಯತೆ ಅವಳಿಗೆ ಬರ್ತಾ ಇದೆ। हमारे जिंदगी में भी एक कन्विक्शन आना है। ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ನಿಶ್ಚಯತೆ ಬರಬೇಕು। पतरस को यीशु मसीह बताए, याद है आपको? ಯೇಸು ಸ್ವಾಮಿ ಅವರು ಪೇತ್ರನಿಗೆ ಒಂದು ಮಾತು ಹೇಳಿದ್ರೆ ನಮ್ಮ ನೆನಪಿದೆಯಲ್ಲ, Upon this rock I will build my church. ಈ ಒಂದು ಬಂಡೆ ಗಲ್ಲಿನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, I will build my church upon this rock. ನನ್ನ ಸಭೆಯನ್ನು ಈ ಒಂದು ಕಲ್ಲಿನ ಮೇಲೆ ನಾನು ಕಟ್ಟುತ್ತೇನೆ। मतलब उनका एक कन्विक्शन आ गया। ಇದರ ಅರ್ಥ ಅವರಿಗೆ ಒಂದು ನಿಶ್ಚಯತೆ ಬಂತು। Peter got a conviction ಪೇತ್ರನಿಗೆ ದೇವರ ಬಗ್ಗೆ ಒಂದು ನಿಶ್ಚಯತೆ ಬಂತು, that Jesus is Messiah. ಯೇಸು ಕ್ರಿಸ್ತನೇ ರಕ್ಷಕನಾಗಿದ್ದಾನೆ, Jesus is the savior. ಯೇಸು ಕ್ರಿಸ್ತನೇ ರಕ್ಷಕನಾಗಿದ್ದಾನೆ, Jesus is the deliverer. ಯೇಸುವೇ ವಿಮೋಚಕನಾಗಿದ್ದಾನೆ। So this conviction he got it. ಈ ಒಂದು ನಿಶ್ಚಯತೆ ಪೇತ್ರನಿಗೆ ದೊರಕಿತು। And when Jesus came to know that Peter got a conviction about him, ಯಾವಾಗ ಯೇಸುವಿಗೆ ಪೇತ್ರನಿಗೆ ನನ್ನ ಕುರಿತಾಗಿ ಒಂದು ನಿಶ್ಚಯತೆ ಗೊತ್ತಾಗಿದೆ ಎಂಬುದಾಗಿ ಗೊತ್ತಾಯಿತು, then he said to Peter, ಆವಾಗ ಪೇತ್ರನಿಗೆ ಯೇಸು ಹೇಳ್ತಾ ಇದ್ದಾನೆ, upon this rock I will build my church. ಈ ಒಂದು ಬಂಡೆ ಕಲ್ಲಿನ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ। So God starts building our life on the basis of the conviction that we have. ನಮಗೆ ಇರುವ ನಿಶ್ಚಯತೆ ಮೇಲೆ ದೇವರು ತನ್ನ ಒಂದು ರಾಜ್ಯವನ್ನು ಕಟ್ಟುವವನಾಗಿದ್ದಾನೆ। So we need वो conviction की हमें जरूरत है। ಆ ನಿಶ್ಚಯತೆ ನಮಗೆ ಬೇಕು। faith नहीं रहना चाहिए, ನಂಬಿಕೆಯಾಗಿರಬಾರದು, faith must be converted into a conviction. ನಂಬಿಕೆಯು ನಿಶ್ಚಯತೆಯಿಂದ ಪರಿವರ್ತನೆ ಆಗಬೇಕು। Paul says like this, ಪೌಲನು ಹೀಗೆ ಹೇಳ್ತಾನೆ, I know in whom I have believed. ನಾನು ಯಾರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಅದು ನನಗೆ ಗೊತ್ತು। मुझे मालूम है मैं किस पर यकीन रखा हूं। ನಾನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅದು ನನಗೆ ಗೊತ್ತು। हमारे यकीन में हलचल नहीं होना है। ನಮ್ಮ ನಂಬಿಕೆಯಲ್ಲಿ ಯಾವುದೇ ಅಲಗಾಟ ಆಗಬಾರದು। योब भी ऐसे ही कह रहे थे, ಯೋಬನು ಕೂಡ ಹಾಗೆ ಹೇಳ್ತಾ ಇದ್ದ, even if I merge into the dust I will rise to life. ನಾನು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಕೂಡ ಎದ್ದು ಬರುತ್ತೇನೆ। My redeemer lives. ನನ್ನ ರಕ್ಷಕನು ಜೀವಿಸುತ್ತಾ ಇದ್ದಾನೆ। बच्चे गुजर गए, ಮಕ್ಕಳು ಸತ್ತು ಹೋದರು,
खेत जल गया, ಹೊಲ ಸುಟ್ಟು ಹೋಯಿತು, गाय भैंस बैल बकरियां चुरा लिए गए, ಎಲ್ಲ ದನ ಕರುಗಳು ಎಲ್ಲ ಸುಟ್ಟು ಹೋಗ್ಬಿಟ್ಟು, 10 बच्चे एक एक करके तमाम गुजर गए, 10 ಮಕ್ಕಳು ಒಂದೊಂದಾಗಿ ಎಲ್ಲರೂ ತೀರಿ ಹೋದರು, सर से लेकर पैरों तक चमड़े में कुछ बीमारी पकड़ी गई, ತಲೆಯಿಂದ ಕಾಲಿನವರೆಗೆ ಒಂದು ಚರ್ಮ ರೋಗ ಅವನಿಗೆ ಉಂಟಾಯಿತು. तमाम चीजें होने के बावजूद भी ಎಲ್ಲಾ ಸಂಗತಿಗಳು ನಡೆದಾಗಿಯೂ ಕೂಡ इयोब कह रहे हैं, ಯೋಬನು ಹೇಳ್ತಾ ಇದ್ದಾನೆ, आई विल सी माई रिडीमर, ನನ್ನ ರಕ್ಷಕನನ್ನು ನಾನು वो ನೋಡುತ್ತೇನೆ. कन्विक्शन की जरूरत है, वो कन्विक्शन की जरूरत ಆ है, ಒಂದು ನಿಶ್ಚಯತೆ ನಮಗೆ ಬೇಕು. वो कन्विक्शन जब आ जाएगी, ಆ ನಿಶ್ಚಯತೆ ಯಾವಾಗ ಬರುತ್ತದೆಯೋ, इयोब के बारे में हम पढ़ते हैं, ಯೋಬನು ಕುರಿತಾಗಿ ನಾವು ಓದುತ್ತೇವೆ, जो अय्यूब खोया था 2 गुना उसको मिल गया. ಯಾವುದೆಲ್ಲ ಯೋಬನು ಕಳೆದುಕೊಂಡಿದ್ದನೋ 2 ಪಟ್ಟು ಅವನಿಗೆ ದೇವರು ಕೊಟ್ಟನು. अगर हमारे जिंदगी में पाना है, ನಾವು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದರೆ, खोए हुए चीजों को पाना है, ಕಳೆದು ಹೋದ ಸಂಗತಿಗಳನ್ನು ಹೊಂದಿಕೊಳ್ಳಬೇಕಾದ್ರೆ, ना देखे हुए चीजों को मिलना है, ಕಣ್ಣಿಗೆ ಕಾಣದಿರುವ ಸಂಗತಿಗಳು ನಮಗೆ वो ಸಿಗಬೇಕಾದರೆ कन्विक्शन हमें ಆ चाहिए. ನಿಶ್ಚಯತೆ ನಮಗೆ ಬೇಕು. खुदा मुझे मदद करेगा, ದೇವರು ನನಗೆ ಸಹಾಯ आज ಮಾಡುತ್ತಾನೆ. नहीं कल, ಇವತ್ತಿಲ್ಲದೆ ಹೋದರೆ ನಾಳೆ, कल नहीं तो परसों, ನಾಳೆ ಇಲ್ಲದೆ ಹೋದರೆ ನಾಡದ್ದು, परसों नहीं तो अगले हफ्ते, ನಾಡ್ದು ಆಗದೆ ಹೋದರೆ ಮುಂದಿನ ವಾರ, अगले हफ्ते नहीं तो अगले महीने, ಮುಂದಿನ ವಾರ ಇಲ್ಲ ಅಂತ ಹೇಳಿದ್ರೆ ಮುಂದಿನ अगले ತಿಂಗಳು, महीने नहीं तो अगले साल. ಮುಂದಿನ ತಿಂಗಳ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ. खुदा मुझे जरूर देगा, ದೇವರು ನನಗೆ ನಿಶ್ಚಯವಾಗಿ ಕೊಡುತ್ತಾನೆ. ये विश्वास हमें चाहिए. ಈ ನಂಬಿಕೆ ನಮಗೆ ಬೇಕು. चंद लोगों को ये विश्वास नहीं हो जाता, ಕೆಲವು ಜನರಿಗೆ ಒಂದು ನಂಬಿಕೆ ಇರುವುದಿಲ್ಲ. बीमार आने के बाद परमेश्वर को छोड़कर चले जाते हैं, ರೋಗ ಬಂದು ಕೂಡಲೇ ದೇವರನ್ನು ಬಿಟ್ಟು ಹೋಗಿಬಿಡ್ತಾರೆ. कुछ खो गए तो परमेश्वर को छोड़कर चले जाते हैं. ಏನಾದ್ರೂ ಕಳೆದುಕೊಂಡ್ರೆ ದೇವರನ್ನು ಬಿಟ್ಟು ಹೋಗಿಬಿಡ್ತಾರೆ. ऐसे हमें काम नहीं चलेगा. ಹೀಗೆ ಮಾಡಿದರೆ ಕೆಲಸ ನಡೆಯುವುದಿಲ್ಲ. Faith stands on conviction. ನಂಬಿಕೆಯು ನಮ್ಮ ನಿಶ್ಚಯತೆ ಮೇಲೆ ನಿಂತುಕೊಂಡಿದೆ. Number 3, ಮೂರನೇದು, faith works in humility. ನಂಬಿಕೆಯು ನಮ್ರತೆಯಲ್ಲಿ ಕಾರ್ಯ ಮಾಡುತ್ತದೆ. 22वें वचन को अगर आप पढ़ेंगे, 22ನೇ ವಚನ ಓದಿದರೆ वो एक दुआ कर रही है, ಅವಳು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ऐ मौला मुझ पर रहम कर, ಓ ದೇವ ಕರ್ತನೇ ನನ್ನನ್ನು ಕರುಣಿಸು, ओ मौला मुझ पर रहम कर. ಕರ್ತನೇ ನನ್ನನ್ನು ಕರುಣಿಸು. रहम के लिए तड़प रही है. ಕರುಣೆಗಾಗಿ ಕೇಳ್ತಾ ಇದ್ದಾಳೆ. बाइबल में रहम के लिए तड़पने वालों के लोगों के बारे में अगर आप पढ़ेंगे तो तमाम नम्रता से प्रार्थना करने वाले हैं. ಬೈಬಲ್ ನಲ್ಲಿ ಯಾರೆಲ್ಲ ಕರುಣೆಗಾಗಿ ದೇವರಲ್ಲಿ ಕೂಗಿಕೊಳ್ತಾ ಇದ್ದಾರೋ ಅವರೆಲ್ಲೂ ದೀನ ಭಾವದಿಂದ ಕೇಳಿಕೊಳ್ತಾ ಇದ್ದಾರೆ. 25वें वचन को मार्क सुसमाचार 7वें अध्याय के उस इसमें पढ़ेंगे तो कदमों में गिर रही है. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವಾಗ ಆ ಒಂದು ಸ್ತ್ರೀಯು ಯೇಸುವಿನ ಕಾಲಿಗೆ ಬೀಳ್ತಾ ಇದ್ದಾಳೆ. 26वें वचन को अगर आप पढ़ेंगे 26ನೇ ವಚನ ಓದಿದರೆ वो वहां रिक्वेस्ट कर रही है, ಅವಳು ಅಲ್ಲಿ ಕೇಳಿ ಭಿನ್ನಹ ಮಾಡ್ತಾ ಇದ್ದಾಳೆ. रहम मुझ पर कर, ये बातें और कदमों पर गिरना, दरख्वास्त करना, ये तमाम नम्रता को दिखाती हैं. ಕರುಣಿಸು ಎಂಬುದಾಗಿ ಕೇಳುವುದು, ದೇವರ ಯೇಸುವಿಗೆ ಹೋಗಿ ಅಡ್ಡು ಬೀಳುವುದು, ಭಿನ್ನಹ ಮಾಡುವುದು, ಇದೆಲ್ಲವೂ ದೀನತೆಯನ್ನು ತೋರಿಸುತ್ತದೆ. So ये नम्रता हमारी जिंदगी में चाहिए. ಈ ದೀನತೆ ನಮ್ಮ ಜೀವಿತದಲ್ಲಿ ಇರಬೇಕು. arrogance हमारी जिंदगी में नहीं चाहिए. ನಮ್ಮಲ್ಲಿ ಗರ್ವ ಎಂದಿಗೂ ಇರಬಾರದು. DGS दिनकरन कोल्हापुर आए थे बहुत साल पहले प्रचार करने के लिए, लाखों की तादाद में लोग वहां जमा हुए थे. ಬಹಳ ವರ್ಷಗಳ ಹಿಂದೆ ಡಿಜೆಸ್ ದಿನಕರನ್ ಅವರು ಕೊಲ್ಲಾಪುರಿಗೆ ಬಂದಿದ್ರು. ಲಕ್ಷಗಟ್ಟಲೆ ಜನರು ಅಲ್ಲಿ ಸೇರಿ ಬಂದಿದ್ರು. चंद लोग मीटिंग का विरोध कर रहे थे. ಕೆಲವು ಜನರು ಆ ಒಂದು ಕೂಟಕ್ಕೆ ವಿರೋಧವಾಗಿದ್ದರು. तुम्हें मालूम है DGS दिनकरन के मीटिंग में हजारों लाखों की तादाद में लोग आ जाते हैं. ನಿಮಗೆ ಗೊತ್ತಿದೆಯಲ್ಲ, ಡಿಜೆಸ್ ದಿನಕರನ್ ಅವರ ಕೂಟಕ್ಕೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜನರು ಸೇರಿ ಬರ್ತಾ ಇದ್ರು. बहुत सारे बीमारियों को चंगाई मिलती है. ಬಹಳಷ್ಟು ರೋಗಿಗಳಿಗೆ ಸೌಖ್ಯ ಸಿಗುತ್ತಾ ಇತ್ತು. बड़ी बड़ी कैंसर की बीमारी से शिफा पाए थे. ದೊಡ್ಡ ದೊಡ್ಡ ಕ್ಯಾನ್ಸರ್ ರೋಗದಿಂದ ಜನರಿಗೆ ये ಸೌಖ್ಯವಾಗ್ತಾ ಇತ್ತು. तमाम टेस्टिमनी वहां बताया जा रहा ಈ था. ಎಲ್ಲಾ ಸಾಕ್ಷಿಗಳನ್ನು ಅಲ್ಲಿ ಅವರು ಜನರು ಹೇಳ್ತಾ ಇದ್ರು. लेकिन चंद लोग इसका विरोध कर रहे थे. ಆದರೆ ಕೆಲವು ಜನರು ಇದನ್ನು ವಿರೋಧಿಸ್ತಾ ಇದ್ರು. कोई लोग जो है एक बहुत बीमार इंसान को लाकर वहां रखे हुए हैं ಯಾರೋ ಒಬ್ಬ ದೊಡ್ಡ ರೋಗಕ್ಕೆ ಒಳಗಾದ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು और ನಿಲ್ಲಿಸಿದ್ರು. कह रहे हैं तो चमत्कार के काम कर रहा है, तो इस बीमार को चंगा करके दिखाओ, हम देखेंगे ಅವರು यहाँ. ಹೇಳ್ತಾ ಇದ್ದಾರೆ, ನೀನು ಅದ್ಭುತಗಳನ್ನು ಮಾಡಿ ಸೌಖ್ಯ ಪಡಿಸ್ತಾ ಇದ್ರೆ ಇವನಿಗೆ ಪ್ರಾರ್ಥನೆ ಮಾಡಿ ಆರಾಮ ಮಾಡಿ ಅಂತ ಹೇಳ್ತಾ ಇದ್ದಾರೆ. प्रचार के दौरान DGS दिनकरन ऐसे बताने लगे, ಪ್ರಚಾರ ಮಾಡುವ ಸಮಯದಲ್ಲಿ ಡಿಜೆಸ್ ದಿನಕರ್ ಹೀಗೆ ಹೇಳ್ತಾ ಇದ್ದಾರೆ, परमेश्वर को चैलेंज करने वालों को चंगाई नहीं, नम्रता से प्रार्थना करने वालों को परमेश्वर चंगाई देते हैं. ಯಾರು ದೇವರಿಗೆ ಸವಾಲು ಮಾಡ್ತಾರೋ, ಯಾರು ದೇವರನ್ನು ಪರೀಕ್ಷೆ ಮಾಡಿ
ಅದ್ಭುತಗಳನ್ನು ಮಾಡಿ ನೋಡಿಕೊಳ್ಳೋದಕ್ಕಾಗಿ ಬರ್ತಾರೋ ಅವರಿಗೆ ಅದ್ಭುತಗಳನ್ನು ಮಾಡುವುದಿಲ್ಲ. ಯಾರು ದೀನರಾಗಿ ಬರ್ತಾರೋ ಅವರಿಗೆ ಮಾತ್ರ ಅದ್ಭುತಗಳನ್ನು ಮಾಡ್ತಾರೆ. चैलेंज करने वालों को परमेश्वर कार्य नहीं करेगा. ಸವಾಲು ಮಾಡುವಂತಹ ಜನರಿಗೆ ದೇವರು ಅದ್ಭುತಗಳನ್ನು ಮಾಡುವುದಿಲ್ಲ. मुझ पर रहम कर, ನನ್ನ ಮೇಲೆ ಕರುಣಿಸು, मुझ पर दया कर. ನನ್ನ ಮೇಲೆ ಕೃಪೆ ಇರಲಿ. कदमों में गिर रही है, ಕಾಲಿಗೆ ಬೀಳ್ತಾ ಇದ್ದಾಳೆ, दरख्वास्त कर रही है, ಬಿನ್ನಹ ಮಾಡ್ತಾ ಇದ್ದಾಳೆ. मेरे गुनाहों को माफ कर, ನನ್ನ ಪಾಪಗಳನ್ನು ಕ್ಷಮಿಸು, सच्चाई को जानना चाहती हूँ, ನಾನು ಸತ್ಯವನ್ನು ತಿಳಿದುಕೊಳ್ಳಬೇಕು, सच्चे रास्ते पर जाना चाहती हूँ. ಸತ್ಯ ಮಾರ್ಗದಲ್ಲಿ ನಾನು ಹೋಗಬೇಕು. ऐ खुदा मुझ पर रहम कर. ಓ ದೇವರೇ, ನನ್ನ ಮೇಲೆ ನಿನ್ನ ಕರುಣೆ ಇರಲಿ. ऐसे नम्रता से आने वालों के ऊपर खुदा की दया आ जाती है. ಈ ರೀತಿಯಾಗಿ ದೀನ ಉಳ್ಳವರಾಗಿ ಯಾರು ಬರುತ್ತಾರೋ ಅವರ ಮೇಲೆ ದೇವರ ಕೃಪೆ ಬರುತ್ತದೆ. याकूब की किताब 4 अध्याय उसके 6 वचन में परमेश्वर का वचन हमें ऐसे बताता है. ಯಾಕೋಬರ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಹೀಗೆ ನಮಗೆ ಹೇಳುತ್ತದೆ. God opposes the proud but gives grace to the humble people. ದೇವರು ಅಹಂಕಾರಿಗಳನ್ನು ದ್ವೇಷಿಸುತ್ತಾನೆ, ದೀನರನ್ನು ಲಕ್ಷಿಸುತ್ತಾನೆ. खुदा जो है अहंकारियों के विरुद्ध ठहरता है और नम्रता लोगों के लिए दया उंडेलता है. ದೇವರು ಅಹಂಕಾರಗಳನ್ನು ವಿರೋಧಿಸುತ್ತಾನೆ, ದೀನರನ್ನು ಗೌರವಿಸುತ್ತಾನೆ, ಪ್ರೀತಿಸುತ್ತಾನೆ. पानी नीचे से ऊपर नहीं, ऊपर से नीचे आता है. ನೀರು ಕೆಳಗಡೆಯಿಂದ ಮೇಲೆ ಹೋಗುವುದಿಲ್ಲ, ಮೇಲಿನಿಂದ ಕೆಳಗಡೆ ಬರುತ್ತದೆ. खुदा का पानी हमारे जिंदगी में बहना है. ದೇವರ ಒಂದು ನೀರು ನಮ್ಮ ಜೀವಿತದಲ್ಲಿ हम ಹರಿಯಬೇಕಾದರೆ ऊपर नहीं नीचे जाने वाले होना ನಾವು चाहिए. ಮೇಲೆ ಎಲ್ಲ ಕೆಳಗಡೆ ಹೋಗಬೇಕು. सो तीसरी बात मैं बता रहा था, ಮೂರನೇದು ನಾನು ಹೇಳ್ತಾ ಇದ್ದೆ, faith works in humility. ईमान फरोतनी में काम करता है. ನಂಬಿಕೆಯು ದೀನತೆಯಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. Number 4, ನಾಲ್ಕನೇದು, faith walks in endurance. ನಂಬಿಕೆಯು ಒಂದು ಸಹಿಷ್ಣುತೆಯಲ್ಲಿ ನಡೆಯುವಂತದ್ದಾಗಿದೆ. ನಂಬಿಕೆಯು ಸಹಿಷ್ಣುತೆಯಲ್ಲಿ ನಡೆಯುವಂತದ್ದಾಗಿದೆ. We need to have an endurance in our life. ನಮ್ಮ ಜೀವಿತದಲ್ಲಿ ಸಹಿಷ್ಣುತೆ ನಮಗೆ ಇರಬೇಕು. सहने की कुवत चाहिए. ಒಂದು ಸಹಿಸಿಕೊಳ್ಳುವ ಒಂದು ಸ್ವಭಾವ ನಮಗೆ ಇರಬೇಕು. We need patience in our life. ನಮ್ಮ ಜೀವಿತದಲ್ಲಿ ತಾಳ್ಮೆ ಇರಬೇಕು. 23वां वचन पढ़ेंगे. 23ನೇ ವಚನ ಓದಿದರೆ, ये पैरों पे आकर गिर रही है, ಇವಳು ಕಾಲಿಗೆ ಬಂದು ಅಡ್ಡ ಬೀಳ್ತಾ ಇದ್ದಾಳೆ, जोर से पुकार रही है, ಜೋರಾಗಿ ಕೂಗುತ್ತಾ ಇದ್ದಾಳೆ, सन ऑफ डेविड कह रही है, ದಾವಿದನ ಕುಮಾರನೇ ಅನ್ನುತ್ತಾ ಇದ್ದಾಳೆ. हो सकता है छाती पीट रही है, ಬಹುಶಃ ಅವಳು ಎದೆಯನ್ನು ಹೊಡೆದುಕೊಳ್ತಾ ಇದ್ದಾಳೆ, जोर से रो रही है, ಅವಳು ಗಟ್ಟಿಯಾಗಿ ಅಳತಾ ಇದ್ದಾಳೆ, बहुत सारे काम कर रही है. ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ. 23वें वचन को पढ़ेंगे. 23ನೇ ವಚನ ಓದಿದರೆ, यीशु मसीह जवाब ही नहीं दे रहे. ಯೇಸು ಸ್ವಾಮಿ ಅವರಿಗೆ ಉತ್ತರವನ್ನೇ ಕೊಡ್ತಾ ಇಲ್ಲ. ऐसे लग रहा है जैसे यीशु मसीह सुने ही नहीं. ಹೀಗೆ ಅನಿಸ್ತಾ ಇದೆ ಅಲ್ಲ, ಯೇಸು ಸ್ವಾಮಿ ಅವರು ಕೇಳೇ ಇಲ್ಲ ಏನು. ऐसे स्थिति में हमारे हालात क्या हो जाएगी? ಇಂಥ ಸ್ಥಿತಿಯಲ್ಲಿ ನಮ್ಮ ಒಂದು ಸ್ಥಿತಿ ಏನಾಗ್ತದೆ? नाराज हो जाते हैं, ನಮಗೆ ಬೇಸರವಾಗ್ತದೆ, मायूस हो जाते हैं, ನಾವು ನಿರಾಶೆಗಾಗ್ತೇವೆ, विश्वास ठंडा हो जाता है, ನಮ್ಮ ನಂಬಿಕೆ ತಂಪಾಗಿ ಬಿಡುತ್ತದೆ, प्यार और मोहब्बत नफरत में बदल जाती है. ಇರುವಂತಹ ಒಂದು ಪ್ರೀತಿ ದ್ವೇಷವಾಗಿ ಬಿಡುತ್ತದೆ. जिस तैयारी के साथ, जिस जोर के साथ हम आए, उसी जोर के साथ वापस चले जाते हैं ಯಾವ ಸಿದ್ಧತೆ ಯಾವ ಆಸಕ್ತಿಯಿಂದ ಬಂದಿದ್ದೇವೋ ಅದೇ ರೀತಿಯಾಗಿ ನಾವು ಹಿಂತಿರುಗಿ और ಹೋಗ್ಬಿಡ್ತೇವೆ हम मायूस बन जाते हैं. ಮತ್ತು ನಾವು ನಿರಾಶೆಗೆ ಒಳಗಾಗ್ತೇವೆ. लेकिन ये औरत ऐसी नहीं कर रही. ಆದರೆ ಒಂದು ಸ್ತ್ರೀ ಹಾಗೆ ಮಾಡ್ತಾ ಇಲ್ಲ. She was not replied, ಯಾವಾಗ ಅವಳಿಗೆ ಉತ್ತರ ಸಿಗಲಿಲ್ಲವೋ, when there was no answer, ಯಾವಾಗ ಯಾವುದೇ ಉತ್ತರ ಬರಲಿಲ್ಲವಲ್ಲ, waited. ಅವಳು ಕಾಯ್ತಾ ಇದ್ದಾಳೆ, ಕಾಯ್ತಾ ಇದ್ದಾಳೆ, ಕಾಯ್ತಾ ಇದ್ದಾಳೆ. जब हमारी दुआ का जवाब नहीं मिलता, ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲವೋ, मैं फास्टिंग कर रही हूँ, ನಾನು ಉಪವಾಸ ಮಾಡ್ತಾ ಇದ್ದೇನೆ, मैं प्रार्थना कर रही हूँ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, रोज मैं प्रार्थना कर रही हूँ, ಪ್ರತಿದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, क्यों मेरे पति को ठीक नहीं हो रहा है, ಯಾಕೆ ನನ್ನ ಗಂಡನಿಗೆ ಸೌಖ್ಯ ಉಂಟಾಗ್ತಾ ಇಲ್ಲ, क्यों मुझे नौकरी नहीं मिल रही, ಯಾಕೆ ನನಗೆ ನೌಕರಿ ಸಿಗುತ್ತಾ ಇಲ್ಲ, क्यों मेरे खेत में फसल अच्छी तरह से नहीं आ रही, ಯಾಕೆ ನನ್ನ ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ, क्यों मेरा घर आज तक नहीं बना, ಯಾಕೆ ಇದುವರೆಗೆ ನನ್ನ ಮನೆ ಸಿದ್ಧವಾಗ್ತಾ ಇಲ್ಲ, क्यों मेरे बच्चों की शादी नहीं हुई. ಯಾಕೆ ನನ್ನ ಮಕ್ಕಳಿಗೆ ಮದುವೆಯಾಗಿಲ್ಲ. ये न होने की वजह से हम चले जाते हैं. ಇದೆಲ್ಲ ಆಗದೇ ಇರುವುದರಿಂದ ನಾವು ಬಿಟ್ಟು ಹೋಗಿ ಬಿಡ್ತೇವೆ. लेकिन ऐसा है कि किताब में परमेश्वर का वचन प्यारो हमें ऐसे बताता है, ಆದ್ರೆ ಪ್ರಿಯರೇ, ಯೆಶಾಯನ ಬರೆದ ಗ್ರಂಥದಲ್ಲಿ ದೇವರ ವಾಕ್ಯ ನಮಗೆ ಹೇಗೆ ಹೇಳುತ್ತದೆ, they that wait upon the Lord they will renew their strength. ಯಾರೆಲ್ಲ ಕರ್ತನ ಮೇಲೆ ಕಾಯುವರಾಗಿದ್ದಾರೋ ಅವರು ಬಲವುಳ್ಳವರಾಗುತ್ತಾರೆ. wait. ಕಾಯಿರಿ, ಕಾಯಿರಿ, ಕಾಯಿರಿ. जब हम दुआ खुदा से करते हैं, ಯಾವಾಗ ನಾವು ದೇವರಲ್ಲಿ ಯಾವಾಗ ಪ್ರಾರ್ಥನೆ ಮಾಡ್ತೇವೆ, 3 जो
जवाब खुदा से आते हैं। ದೇವರಿಂದ 3 ಉತ್ತರಗಳು ಬರುತ್ತವೆ. एक यस आ जाता है, ಒಂದು ಹೌದು ಎಂಬುದಾಗಿ ಬರುತ್ತದೆ, दूसरा नो आ जाता है, ಎರಡನೇದು ಇಲ್ಲ ಎಂಬುದಾಗಿ ಬರುತ್ತದೆ, तीसरा वेट आ जाता है। ಮೂರನೇದು ಕಾಯಿರಿ ಎಂಬುದಾಗಿ ये ಬರುತ್ತದೆ. हमें समझ लेना है। ಇದನ್ನು ನಾವು जब ತಿಳಿದುಕೊಳ್ಳಬೇಕು. यस आ जाता है तो हम बहुत अच्छे लगते हैं। ಯಾವಾಗ ಹೌದು ಎಂಬ ಉತ್ತರ ಬರುತ್ತದೆ ಅವಾಗ ನಮಗೆ ಸಂತೋಷವಾಗುತ್ತದೆ. नो कहने के बाद भी मायूस हो जाते हैं। ಇಲ್ಲ ಎಂಬುದಾಗಿ ಬಂದಾಗ ನಾವು ನಿರಾಶೆಗೆ ಒಳಗಾಗ್ತೇವೆ. वेट कहने के बाद हम वेट करते ही नहीं। ಕಾಯಿರಿ ಎಂಬುದಾಗಿ ಹೇಳಿದಾಗ ನಾವು ಕಾಯುವುದೇ ಇಲ್ಲ. मैं कहता हूँ एंड्योरेंस की जरूरत है। ನಾನು ಹೇಳ್ತೇನೆ ನಮಗೆ ಸಹಿಷ್ಣುತೆ ಬೇಕು. हमें सहने वाले होना चाहिए ನಾವು ಸಹಿಸಿಕೊಳ್ಳಬೇಕು. और एंड्योरेंस के लिए पेशेंस की जरूरत है। ಅದಕ್ಕಾಗಿ ಆ ಒಂದು ಸಹಿಷ್ಣುತೆಗೆ ನಮಗೆ ತಾಳ್ಮೆ ಬೇಕು. वो सहिष्णुता जब हमारे जिंदगी में आना है तो पेशेंस की जरूरत है। ಆ ಸಹಿಷ್ಣುತೆ ನಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ನಮಗೆ ತಾಳ್ಮೆ ಇರಬೇಕು. सो हमें जब कभी जी चाकर हमें वो शक्ति मिलती है, ಆವಾಗ ಆ ಒಂದು ಶಕ್ತಿ ನಮಗೆ ದೊರಕುತ್ತದೆ. मगर उसने उसको कुछ जवाब न दिया। ಆದರೆ ಆಕೆಗೆ ಆತನು ಯಾವುದೂ ಉತ್ತರ ಕೊಡಲಿಲ್ಲ. जवाब नहीं दिया, इतना ही नहीं, ಉತ್ತರ ಕೊಡಲಿಲ್ಲ ಅಷ್ಟೇ ಅಲ್ಲ, चेले आकर बता रहे हैं ಶಿಷ್ಯರು ಬಂದು ಹೇಳ್ತಾ ಇದ್ದಾಳೆ, ये खौमखा हमारे पीछे आकर चिल्ला रही है, इसको भेज दो यार। ಇವಳು ಸುಮ್ಮನೆ ನಮ್ಮ ಹಿಂದೆ ಬಂದು ಕೂಗ್ತಾ ಇದ್ದಾಳೆ, ಕಳಿಸಿಬಿಡು. मैं जब पहले ये 23वां वचन पढ़ रहा था ऐसे लगता था मुझे, 23ನೇ ವಚನ ಮೊದಲನೇ ಸಾರಿ ಓದಿದಾಗ ನಾನು ಹೀಗೆ ಅನಿಸ್ತಾ ಇತ್ತು. जब पहले दिनों में जब पढ़ रहा था उस वक्त मुझे ऐसे लगता था कि यीशु मसीह के चेले यीशु मसीह के पास आकर कह रहे हैं, आए खुदावंद कुछ परेशानी के साथ अपने कदमों में आई है, उनको दुआ करके पहले झट से भेज दो। ಆರಂಭದ ದಿನಗಳಲ್ಲಿ ಓದುವಾಗ ನನಗೆ ಹೀಗೆ ಅನಿಸ್ತಾ ಇತ್ತು, ಈ ಶಿಷ್ಯರು ಬಂದು ಯೇಸುವಿಗೆ ಹೇಳ್ತಾ ಇದ್ದಾರೆ, ಅವಳು ಬಂದು ನಮ್ಮನ್ನು ಕೂಗಿ ಕಾಡಿಸ್ತಾ ಇದ್ದಾಳೆ, ಏನಾದ್ರೂ ಪ್ರಾರ್ಥನೆ ಮಾಡಿ ಕಳಿಸ್ಕೊಡು. लेकिन वो ऐसा नहीं है, वो ಆದ್ರೆ ಅದು ಹಾಗಲ್ಲ, ये हमें परेशान कर रही है, भेज दे इसको। ಇವಳು ನಮ್ಮನ್ನು ಕಾಡಿಸ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡಿ ಕಳಿಸ್ಬಿಡು. लेकिन अब चेले भी उसके विरोध हैं। ಈಗ ಶಿಷ್ಯರು ಕೂಡ ಅವಳ ವಿರುದ್ಧವಾಗಿದ್ದಾರೆ. यीशु उनकी आवाज सुन नहीं रहे हैं, ಯೇಸು ಅವಳ ಸ್ವರ ಕೇಳ್ತಾ ಇಲ್ಲ, और चेले उससे नकार रहे हैं। ಆ ಶಿಷ್ಯರು ಅವಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. हमारी हालत कैसी हो जाएगी? ನಮ್ಮ ಸ್ಥಿತಿ ಹೇಗಾಗ್ತದೆ चंद ಹೇಳ್ರಿ. लोग ऐसे कहते हूँ, सुनाओ मैं, ಕೆಲವು ಜನರು ಹೀಗೆ ಹೇಳಿದ್ದೆ ನಾನು ಕೇಳಿದ್ದೇನೆ, ನಿಮ್ ಚರ್ಚ್ಗೆ ಬಂದಿದ್ರು ಒಬ್ರು ನನಗೆ ಮಾತಾಡ್ಲಿಲ್ಲ, ಅದಕ್ಕಾಗಿ ಇಲ್ಲಿ ಬರೋದ ಬಿಟ್ಬಿಟ್ಟೆ ರೀ. ಏನ್ರಿ ನಾನು ನಿಮ್ ಚರ್ಚ್ಗೆ ಬಂದಿದ್ದಿ, ಒಬ್ರು ನನಗೆ ಮಾತಾಡ್ಸಲೇ ಇಲ್ಲ, ಅದಕ್ಕೆ ನಾ ಚರ್ಚ್ಗೆ ಬರೋದು ನಿಲ್ಲಿಸ್ಬಿಟ್ಟೇನ್ರಿ. मैं उनको उनके बारे में मेरे दिल में क्या कहते हैं, क्या कहता हूँ मालूम क्या? ಅವ್ರ ಕುರಿತಾಗಿ ನಾನು ಹೃದಯದಲ್ಲಿ ನಾನು ಏನ್ ಹೇಳ್ತೇನೆ ಗೊತ್ತಾ? ಜನರ ಹತ್ರ ಮಾತಾಡಕ್ಕೆ ಯಾಕೆ ಬಂದ್ರಿ ನೀವು? ಜನರ ಹತ್ರ ಮಾತಾಡುವುದಕ್ಕಾಗಿ ಯಾಕೆ ಬಂದ್ರಿ ನೀವು? ಮನ್ಯಾಗ ಸಿಗ್ತಾರಲ್ಲ ಜನರು, ಮನೆಯಲ್ಲೇ ಮಾತಾಡುವುದಕ್ಕಾಗಿ ಸಿಗ್ತಾರಲ್ಲ ನಿಮಗೆ. ಚರ್ಚ್ಗೆ ಬಂದದ್ದು ಜನರ ಜೊತೆಯಲ್ಲಿ ಮಾತಾಡುವುದಕ್ಕಾಗಿ ಅಲ್ಲ, ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ. ಚರ್ಚ್ಗೆ ಬಂದಿರುವುದು ಜನರೊಂದಿಗೆ ಮಾತನಾಡುವುದಕ್ಕಾಗಿಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾತಾಡುವುದಕ್ಕಾಗಿ. ಯೇಸು ಮಸೀಹ್ ಉನ್ಕಿ ದುಆ ದರ್ಖಾಸ್ತ್ ಸುನ್ नहीं रहे हैं, ಆ ಒಂದು ಅವಳ ಒಂದು ಕೋರಿಕೆ ಪ್ರಾರ್ಥನೆ ಯೇಸು ಸ್ವಾಮಿ ಅವರು ಕೇಳ್ತಾ ಇಲ್ಲ, और चेले नकार रहे हैं। ಶಿಷ್ಯರು ತಿರಸ್ಕಾರ ಮಾಡ್ತಾ ಇದ್ದಾರೆ. नकार रहे इतना ही नहीं, मतलब इंफीरियर के तौर पर उसको देख रहे हैं। ತಿರಸ್ಕಾರ ಮಾಡುವುದಷ್ಟೇ ಅಲ್ಲ, ಕೀಳಾಗಿ ಅವಳನ್ನ ಶಿಷ್ಯರು ನೋಡ್ತಾ ಇದ್ದಾರೆ. Faith walks in endurance. ನಂಬಿಕೆಯು ಸಹಿಷ್ಣುತೆಯಲ್ಲಿ ನಡೆಯುವಂತದ್ದಾಗಿದೆ. पांचवी बात जो है, ಐದನೇದು, faith rejects rejection. ನಂಬಿಕೆಯು ತಿರಸ್ಕಾರವನ್ನು ತಿರಸ್ಕಾರ ಮಾಡುತ್ತದೆ. रिजेक्शन आ जाता है हमारे जिंदगी ನಮ್ಮ में। ಜೀವಿತದಲ್ಲಿ ತಿರಸ್ಕಾರ ಬರುತ್ತದೆ. अगर 24वें वचन को पढ़ेंगे, 24ನೇ ವಚನ ಓದಿದರೆ, थोड़ी देर के बाद यीशु मसीह जवाब दे रहे हैं। ಸ್ವಲ್ಪ ಸಮಯ ಆದ ನಂತರ ಅವಳಿಗೆ ಉತ್ತರ ಕೊಡ್ತಾ ಇದ್ದಾರೆ. जवाब में कह रहे हैं, मैं इस्राएल के घराने के खोई हुई भेड़ों के सिवा किसी और के पास नहीं आया। ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರೆಗೆ ಬೆಳೆಗೆ ಹೊರತು ಮತ್ತಾರ ಬೆಳೆಗೆ ನಾನು ಕಳುಹಿಸಲ್ಪಟ್ಟವನಲ್ಲ. समझो गैर कौम की लोग यहाँ आए हैं, ತಿಳಿದುಕೊಳ್ಳ್ರಿ, ಅನ್ಯ ಜನರು ಈ ಒಂದು ನಮ್ಮ ಸಭೆಗೆ ಬಂದಿದ್ದಾರೆ. बड़ी बीमारी और परेशानी से आए हैं। ಅವರು ಬಹಳ ರೋಗದಿಂದ ಕಷ್ಟದಿಂದ ಬಂದಿದ್ದಾರೆ. फौरन मैं उनको कह रहा हूँ, ತಕ್ಷಣವೇ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, प्रार्थना हम सिर्फ क्रिश्चियन को करते हैं, आपको नहीं करते, चले जाओ। ನಾವು ಪ್ರಾರ್ಥನೆ ಬರೀ ಕ್ರಿಶ್ಚಿಯನ್ಗೆ ಅಷ್ಟೇ ಮಾಡ್ತೇನೆ, ನೀವು ಮಾಡೋದ್ರಲ್ಲಿ ಹೋಗ್ಬಿಡ್ರಿ. ऐसे कहेंगे तो क्या हो जाएगा उनको? ಹೀಗೆ ನಾವು ಹೇಳಿದ್ರೆ ಅವ್ರಿಗೆ ಏನಾಗ್ಬಿಡ್ತದೆ? ओ माय गॉड, ಓ ದೇವರೇ. अब मैं कहता हूँ उनकी परेशानी और बिगड़ ನಾನು जाएगी। ಹೇಳ್ತೇನೆ, ಅವರಿಗಿರುವ ಒಂದು ಸಂಕಟ कष्ट ಇನ್ನೂ ಹೆಚ್ಚಾಗುತ್ತದೆ. तो उस वक्त जो है यीशु मसीह कह रहे हैं, मैं सिर्फ इस्राएल के लोगों के लिए आया हुआ हूँ, वो भी खोई हुई भेड़ों के पास आया हूँ, आपस चले जाओ, ऐसे कह रहे हैं। ಅಂತ ಸಮಯದಲ್ಲಿ ಯೇಸು ಸ್ವಾಮಿ ಆ ಸ್ತ್ರೀಗೆ ಹೇಳ್ತಾ ಇದ್ದಾರೆ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ ಮನೆತನದವರೆಗೆ ಮಾತ್ರ ಬಂದಿದ್ದೇನೆ, ಮತ್ತಾರ ಬಂದಿಲ್ಲ, ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ. मगर उसने आकर उसे सिजदा किया और खुदावंद मेरी मदद कर। ಆದರೆ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕೆಂದು
ಮಾಡಬೇಕೆಂದು ಕೇಳಿಕೊಳ್ತಾ ये ಇದ್ದಾಳೆ. कहने के बाद उसका विश्वास और बढ़ रहा है. ಇದನ್ನು ಹೇಳಿದ ಮೇಲೆ ಅವಳ ನಂಬಿಕೆ ಇನ್ನೂ ಹೆಚ್ಚಾಗ್ತಾ ಇದೆ. Rejecting the rejection. ತಿರಸ್ಕಾರವನ್ನು ತಿರಸ್ಕಾರ ಮಾಡ್ತಾ ಇದ್ದಾಳೆ. मैं कहता हूं इनकार को इनकार करना है हमें. ನಾನು ಹೇಳ್ತೇನೆ ಆ ಒಂದು ತಿರಸ್ಕಾರವನ್ನೇ ತಿರಸ್ಕಾರ ಮಾಡಬೇಕು. रद्द किए हुए चीजों को रद्द करना है हमें. ಯಾವುದು ಒಂದು ರದ್ದು ಮಾಡಬೇಕಾಗಿದೆ ರದ್ದು ಮಾಡಿದ ಸಂಗತಿ ರದ್ದು ಮಾಡಬೇಕು. सो ये यीशु मसीह के कदमों में आकर सिजदा कर रही है ಯೇಸುವಿನ ಕಾಲ ಬೆಳಗ್ಗೆ ಬಂದು ಅವಳು ಅಡ್ಡು ಬೀಳ್ತಾ और ಇದ್ದಾಳೆ. पुकार कर कह रही है, ಅವಳು ಕೂಗಿ ಹೇಳ್ತಾ ऐ ಇದ್ದಾಳೆ, खुदावंद मेरी मदद कर. ಓ ದೇವರೇ ನನಗೆ ನೀನು ಸಹಾಯ ಮಾಡು. 26वां वचन देख लो. 26ನೇ ವಚನ ನೋಡ್ರಿ. और गहरा बहुत एक जबरदस्त खतरनाक जवाब आ रहा है जी. ಇನ್ನೂ ಬಹಳ ಜಬರ್ದಸ್ತ್ ಅಪಾಯದ ಒಂದು ಉತ್ತರ ಬರ್ತಾ ಇದೆ. पहला खतरनाक जवाब आ गया. ಮೊದಲನೇ ನೋಡುವಾಗ ಒಂದು ಖತರ್ನಾಕ್ ಉತ್ತರ ಬರ್ತಾ ಇದೆ. मैं इस्राएल के लोगों के लिए आया हूँ, ನಾನು ಇಸ್ರಾಯೇಲ್ ಜನರಿಗೆ ಮಾತ್ರ ಬಂದಿದ್ದೇನೆ. वो भी खोई हुई भेड़ों के पास आया ಅದು हूँ, ಕಳೆದು ಹೋಗಿರುವ ಕುರಿಗಳಂತ ಜನರಿಗೆ ಬಂದಿದ್ದೇನೆ. तुम्हारे पास नहीं आया. ನಿಮ್ಮ ಬಳಿಗೆ ನಾನು ಬಂದಿಲ್ಲ. ये रिजेक्शन होने के बाद उनका एक्सेप्टेंस और बढ़ रहा है. ಈ ಒಂದು ತಿರಸ್ಕಾರ ಬಂದ ಮೇಲೆ ಅವಳ ಒಂದು ಬೇಡುವಿಕೆ ಇನ್ನೂ ಹೆಚ್ಚಾಗ್ತಾ ಇದೆ. सिजदा कर रही है, ಅವಳು ಅಡ್ಡು ಬೀಳ್ತಾ ಇದ್ದಾಳೆ. फरियाद करके प्रेयर रिक्वेस्ट कर रही है, मेरी मदद कर. ಅವಳು ಭಿನ್ನ ಮಾಡ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನನಗೆ ಸಹಾಯ ಮಾಡು. 26वां वचन देख लो. 26ನೇ ವಚನ ನೋಡ್ರಿ. खतरनाक जवाब आ रहा है. ಬಹಳ ಅಪಾಯವಾಗಿರೋ ಉತ್ತರ ಬರ್ತಾ ಇದೆ. जवाब में यीशु मसीह कह रहे हैं, लड़कों की रोटी लेकर कुत्तों को नहीं डालते. ಅದಕ್ಕೆ ಆತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. लड़कों की रोटी लेकर कुत्तों को नहीं डालेंगे. ಆ ಒಂದು ಮಕ್ಕಳ ಒಂದು ಕೊಡಬೇಕಾದ ರೊಟ್ಟಿ ನಾಯಿಗೆ ಹಾಕ್ತಾ ಇದ್ದೇವೆ. इसका मतलब कुत्ता कह रहा है इनडायरेक्टली. ಇದರ ಅರ್ಥ ಅನೇರವಾಗಿ ಅವಳಿಗೆ ನಾಯಿ ಅನ್ನತಾ ಇದ್ದಾನೆ. कौन सहेगा जी? ಇದನ್ನ ಯಾರು ಸಹಿಸಿಕೊಳ್ತಾರೆ? क्यों ये कहानी बताई गई है? ಯಾಕೆ ಕಥೆಯಲ್ಲಿ ಹೇಳಲ್ಪಡ್ತಾ ಇದೆ? आखिर में हमें पता चल जाता है. ಕೊನೆಯದಾಗಿ ನಮಗೆ ಗೊತ್ತಾಗುತ್ತದೆ. रिजेक्शन किया जा रहा है एक के बाद एक, एक के बाद एक. ಒಂದಾದ ಮೇಲೆ ಅವಳಿಗೆ ತಿರಸ್ಕಾರ ಬರ್ತಾ ಇದೆ. लेकिन वो रिजेक्शन को रिजेक्ट कर रही है. ಆದ್ರೆ ಒಂದು ತಿರಸ್ಕಾರವನ್ನೇ ತಿರಸ್ಕಾರ ಮಾಡ್ತಾ ಇದ್ದಾಳೆ. हालेलुया. हालेलुया. डाउट को हमें डाउट करना है. ಸಂಶಯವನ್ನು ನಾವು ಸಂಶಯ ಪಡಬೇಕು. डर को हमें डराना है. ಭಯಕ್ಕೆ ನಾವು ಭಯಪಡಿಸಬೇಕು. एक एक बार डर आ जाता है. ಒಂದೊಂದು ಸಲ ನಮಗೆ ಭಯವಾಗುತ್ತದೆ. डर को हम डराने वाले होना ಆ चाहिए. ಭಯವನ್ನು ನಾವು ಭಯಪಡಿಸಬೇಕು. डाउट आ जाता है. ಸಂಶಯ ಬರುತ್ತದೆ. डाउट को डाउट करने वाले होना चाहिए. ಸಂಶಯವನ್ನು ಸಂಶಯ ಪಡಬೇಕು ನಾವು. रिजेक्टिव थॉट्स जो आ जाते हैं ना, ಯಾವಾಗ ತಿರಸ್ಕಾರದ ಆಲೋಚನೆಗಳು ಬರುತ್ತೇವೆ ಅಲ್ಲ, उस वक्त हमें उन चीजों को रिजेक्ट करना है. ಅಂತ ಸಮಯದಲ್ಲಿ ಅಂತ ಸಂಗತಿಗಳನ್ನು ನಾವು ತಿರಸ್ಕಾರ ಮಾಡಬೇಕು. इसको पॉजिटिव थिंकिंग कहते हैं. ಅದಕ್ಕೆ ನಾವು ಸಕಾರಾತ್ಮಕ ಆಲೋಚನೆ ಅನ್ನುತ್ತೇವೆ. पॉजिटिव थिंकिंग जब आते हैं, ಯಾವಾಗ ಸಕಾರಾತ್ಮಕ ಆಲೋಚನೆ ಬರುತ್ತದೆಯೋ नेगेटिव चीजों को हम नकारना शुरू कर देते हैं. ನಕಾರಾತ್ಮಕವಾದ ಸಂಗತಿಗಳನ್ನು ನಾವು ತಿರಸ್ಕಾರ ಮಾಡುತ್ತೇವೆ. शैतान के खिलाफ लड़ने के लिए हथियार पहनने के बारे में एफिसियों की किताब 6 अध्याय में पौल बता रहे हैं. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನು ಶೈತಾನನ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ ಆಯುಧಗಳನ್ನು ಧರಿಸಿಕೊಳ್ಳುವುದಕ್ಕಾಗಿ ಹೇಳ್ತಾ ಇದ್ದಾನೆ. उस वक्त तलवार के बारे में बताया जा रहा ಅಂತ है. ಸಮಯದಲ್ಲಿ ಕತ್ತಿಯ ಬಗ್ಗೆ ಹೇಳ್ತಾ उसके ಇದ್ದಾನೆ. बाद शील्ड के बारे में बताया जा रहा है. ಅದಾದ್ಮೇಲೆ ಗುರಾಣಿ ಬಗ್ಗೆ ಹೇಳ್ತಾ ಇದ್ದಾನೆ. शील्ड जो है शैतान के तीर, दुश्मन के तीर आया करते थे, ಗುರಾಣಿಗಳು ಅಂತ ಹೇಳುವಾಗ ಒಂದು ವೈರ್ಗಳ ಬಾಣಗಳು ಬರ್ತಾ ಇದ್ದವು. और वो तीर के सामने आग लगाई जाती थी. ಆ ಒಂದು ಬಾಣಗಳಿಗೆ ಮುಂದೆ ಬೆಂಕಿಯನ್ನು ಹಚ್ಚುತ್ತಾ ಇದ್ದರು. और वो आग के पीछे शार्प मेटल शेप के जैसे एक चीज हुआ करती थी. ಆ ಬೆಂಕಿಯ ಒಂದು ಹಿಂದೆ ಬಹಳ ಚೂಪಾಗಿ ನುಣುಚಾಗಿರುವಂತಹ ಒಂದು ಮನುಚಿರ್ತಾ ಇತ್ತು. जलते हुए तीर आ जाते थे ಆ ಸುಡುವಂತ ಬಾಣಗಳು ಬರ್ತಾ और ಇದ್ದವು. अंदर चले जाते थे ಅದು ಒಳಗಡೆ ಹೋಗ್ತಾ ಇತ್ತು. और इंसान मर जाता था. ಮತ್ತು ಮನುಷ್ಯನು ಸತ್ತು ಹೋಗ್ತಾ ಇದ್ದ. शैतान भी ऐसे ही हमारे खिलाफ तीर चलाता है. ಶೈತಾನನು ಕೂಡ ಇದೇ ರೀತಿಯಿಂದ ಬಾಣಗಳನ್ನು ಬಿಡ್ತಾನೆ. जलते हुए तीर आ जाते हैं, ಸುಡುವಂತ ಅಗ್ನಿ ಇರುವಂತ ಬಾಣಗಳನ್ನು ಬಿಡ್ತಾನೆ. शार्प तीर आ जाते हैं, ಬಹಳ ಚೂಪಾಗಿರುವಂತ ಬಾಣಗಳನ್ನು ಬಿಡ್ತಾನೆ. मरवाने वाले तीर आ जाते हैं. ಸಾಯಿಸುವಂತ ಬಾಣಗಳನ್ನು ಬಿಡ್ತಾನೆ. उसको हमारे एक हाथ में शील्ड की जरूरत है. ಆವಾಗ ನಮ್ಮ ಕೈಗಳಿಗೆ ಗುರಾಣಿಗಳ ಅವಶ್ಯಕತೆ ಇದೆ. नकार नेगेटिव थॉट्स को उसको नकारने की सलाह हमें होना चाहिए. ನಕಾರಾತ್ಮಕವಾದ ಸಂಗತಿಗಳನ್ನು ನಾವು ತಿರಸ್ಕಾರ ಮಾಡುವಂತ ಆಲೋಚನೆ ನಮಗಿರಬೇಕು. शैतान बुरे बुरे ख्याल लाता है, ಶೈತಾನನು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಕೊಡ್ತಾನೆ. खतरनाक ख्याल आता है, ಬಹಳ ಕೆಟ್ಟಾಗಿರುವ ಆಲೋಚನೆ ಕೊಡ್ತಾನೆ. डरावनी ख्याल आ जाते हैं. ಭಯಪಡಿಸುವಂತ ಆಲೋಚನೆ ಕೊಡ್ತಾನೆ. उनको हमें नकारना है. ಅವುಗಳನ್ನು ನಾವು ನಕಾರಾತ್ಮಕವಾಗಿ We ನೋಡಬೇಕು. will become the positive people only when we reject the rejective
thoughts that intrude in our heart and mind. ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ತಿರಸ್ಕಾರ ಮನೋಭಾವನೆಗಳು ಬರ್ತಾವೆಯೋ ಅವುಗಳನ್ನು ತಿರಸ್ಕಾರ ಮಾಡುವಾಗಲೇ ನಮಗೆ ಒಂದು ಸಕಾರಾತ್ಮಕ ಮನಸ್ಸು ಬರುತ್ತದೆ. So we need to develop that. ನಾವು ಅದನ್ನು ಬೆಳೆಸಿಕೊಳ್ಳಬೇಕು. So negative को हम नेगेट करने वाले होना ಆ चाहिए. ಒಂದು ನಕಾರಾತ್ಮಕವನ್ನು ನಾವು ತಿರಸ್ಕಾರ और ಮಾಡುವಂತವರಾಗಬೇಕು. पांचवी बात मैं बताने के लिए जा रहा हूं. छठी बात, ಆರನೇ ಒಂದು ಕಾರ್ಯ, पहली बात मैं बताया, faith is born in great desperation in our life. हमारी जिंदगी में हमारी बेबसी की हालत में, बेसहारा की हालत में विश्वास पैदा हो जाता है. ಯಾವಾಗ ನಾವು ಅಶಾಂತಿಯಲ್ಲಿ, ಅಸಹತೆಯಲ್ಲಿ, ಹತಾಶೆಗೆ ಒಳಗಾಗಿರುತ್ತೇವೆ ಅಂತ ಸಮಯದಲ್ಲಿ ನಮ್ಮ ಒಳಗಡೆಯಿಂದ ಒಂದು ನಂಬಿಕೆ ಬರುತ್ತದೆ. Number 2, ಎರಡನೇದು, faith stands in our strong conviction. ನಮ್ಮ ಒಂದು ನಂಬಿಕೆಯು ದೃಢವಾದ ನಿಶ್ಚಯತೆ ಮೇಲೆ ನಿಂತುಕೊಳ್ಳುತ್ತದೆ. वो यकीन और निश्चय हमारे जिंदगी में चाहिए. ನಮ್ಮ ಜೀವಿತದಲ್ಲಿ ಆ ಒಂದು ನಿಶ್ಚಯತೆ ಇರಬೇಕು. Number 3, ಮೂರನೇದು, faith works in humility. ನಂಬಿಕೆಯು ದೀನತೆಯಲ್ಲಿ ಕಾರ್ಯ ಮಾಡುತ್ತದೆ. arrogance में नहीं, ಅಹಂಕಾರದಲ್ಲಿ ಅಲ್ಲ, घमंड में नहीं, ಗರ್ವದಲ್ಲಿ ಅಲ್ಲ, मैं ऐसे में नहीं. ನಾನು 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 ಅನ್ನುವುದರಲ್ಲಿ ಅಲ್ಲ. हमारे प्रार्थना का घमंड हमें नहीं होना है. ನಮ್ಮ ಪ್ರಾರ್ಥನೆಯ ಒಂದು ಅಹಂಕಾರ ನಮಗಿರಬಾರದು. हमारा उपवास का घमंड हमें नहीं होना ನಮ್ಮ चाहिए. ಒಂದು ಉಪವಾಸದ ಮೇಲೆ ಅಹಂಕಾರ ಇರಬಾರದು. हमारी पाक जिंदगी के बारे में घमंड नहीं होना चाहिए. ನಮ್ಮ ಒಂದು ಪರಿಶುದ್ಧವಾದ ಜೀವಿತದ ಬಗ್ಗೆ ಅಹಂಕಾರ सब ಇರಬಾರದು. लोग कहते हैं मैं 40 दिन प्रार्थना किया, ಕೆಲವು ಜನರು ಹೇಳ್ತಾರೆ ನಾನು 40 ದಿವಸ ಉಪವಾಸ ಮಾಡಿದೆ, मेरा विश्वास बहुत बड़ा है, ನನ್ನ ನಂಬಿಕೆ ಬಹಳ ದೊಡ್ಡದಾಗಿದೆ, मैं पवित्र जीवन बिता रहा हूं. ನಾನು ಪವಿತ್ರ ಜೀವಿತವನ್ನು ಜೀವಿಸುತ್ತೇನೆ. इन चीजों से घमंड से प्रार्थना का जवाब नहीं मिलती हमें. ಈ ಒಂದು ಅಹಂಕಾರದ ಒಂದು ಪ್ರಾರ್ಥನೆಯಿಂದ ಉತ್ತರ ನಮಗೆ ಸಿಗುವುದಿಲ್ಲ. जवाब हमें परमेश्वर की दया से मिलता है. ನಮ್ಮ ಪ್ರಾರ್ಥನೆಗೆ ಉತ್ತರ हमारा जवाब परमेश्वर की दया से हमें मिलता है. ದೇವರಿಂದ ಸಿಗುವಂತ ಉತ್ತರ ದೇವರ ಕರುಣೆಯಿಂದ ನಮಗೆ ಸಿಗುತ್ತದೆ. इसलिए हम ह्यूमिलिटी में काम करने वाले होना चाहिए. ಅದಕ್ಕಾಗಿ ನಾವು ದೀನತೆಯಲ್ಲಿ ಕಾರ್ಯ ಮಾಡುವವರಾಗಿರಬೇಕು. Number 4, ನಾಲ್ಕನೇದು, faith walks in endurance. ನಂಬಿಕೆಯು ಸಹಿಷ್ಣುತೆಯಲ್ಲಿ ನಡೆಯುವಂತದ್ದಾಗಿದೆ. ईमान सबर या बर्दाश्त से चलने वाला हो जाता है. ನಂಬಿಕೆಯು ತಾಳ್ಮೆ ಮತ್ತು ಸಹಿಷ್ಣುತೆಯಲ್ಲಿ ನಡೆಯುವಂತದ್ದಾಗಿದೆ. Number 5, ಐದನೇದು, faith rejects rejection. ईमान रद्द किए जाने वाली चीजों को रद्द कर देने वाला हो जाता है. ನಂಬಿಕೆಯು ತಿರಸ್ಕಾರಗಳನ್ನು ತಿರಸ್ಕಾರ ಮಾಡುವಂತದ್ದಾಗಿದೆ. Number 6, ಆರನೇದು, faith values the small things. ನಂಬಿಕೆಯು ಚಿಕ್ಕ ಕಾರ್ಯಗಳಿಗೆ ಬಹಳ ಬೆಲೆಯನ್ನು ಕೊಡುತ್ತದೆ. faith values crumbs, मतलब टुकड़ों की भी इज्जत करता है. ಇದರರ್ಥ ತುಂಡುಗಳನ್ನು ಕೂಡ ಅದು ಗೌರವಿಸುತ್ತದೆ. 27वां वचन देख लो. 27ನೇ ವಚನ ನೋಡ್ರಿ. उसने कहा हाँ खुदावंद, क्योंकि कुत्ते भी टुकड़ों से खाते हैं ना, जो उनकी मालिकों के मेज से गिरते हैं. ಅವಳು ಹೇಳ್ತಾ ಇದ್ದಾಳೆ, ಮಾತು ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತೇವೆ ಅಲ್ಲ. पूरा खाना मत दे मुझे, ನನಗೆ ಪೂರ್ಣ ಆಹಾರವನ್ನು ಕೊಡಬೇಡ. जो मेज से टुकड़े गिरते हैं वो भी काफी है मुझे. ಮೇಜಿನಿಂದ ಬೀಳುವಂತ ರೊಟ್ಟಿ ತುಂಡುಗಳು ಸಿಕ್ಕಿದ್ರು ಕೂಡ ಸಾಕು ನನಗೆ. क्या है उसका मतलब? ಏನು ಅದರ ಅರ್ಥ? faith honors little things. ನಂಬಿಕೆಯು ಚಿಕ್ಕ ಕಾರ್ಯಗಳನ್ನು ಗೌರವಿಸುತ್ತದೆ. कैंसर की बीमारी से मुझे चंगाई मिली, ಕ್ಯಾನ್ಸರ್ ರೋಗದಿಂದ ನನಗೆ ಸೌಖ್ಯ ಉಂಟಾಯಿತು. इसके बारे में बड़ा चढ़ाकर बोलते हैं. ಇದರ ಕುರಿತಾಗಿ ನಾವು ದೊಡ್ಡದಾಗಿ ಹೇಳಿಬಿಡ್ತೇವೆ. जब मुझे सर दर्द था, ಯಾವಾಗ ನನಗೆ ತಲೆನೋವಿತ್ತು, मैं यीशु मसीह के नाम से दुआ किया, ನಾನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದೆ, मुझे चंगाई मिली. ನನಗೆ ಸೌಖ್ಯ ಉಂಟಾಯಿತು. इसकी भी कदर करने वाले होना चाहिए. ಇದನ್ನು ಕೂಡ ನಾವು ಗೌರವಿಸುವಂತ ವ್ಯಕ್ತಿಗಳಾಗಿರಬೇಕು. सर दर्द प्रार्थना से मुझे चंगाई मिली, ಪ್ರಾರ್ಥನೆಯಿಂದ ನನ್ನ ತಲೆನೋವು ಹೋಯಿತು. जब छोटी छोटी चीजों की कदर करने वाले हो जाते हैं, ಯಾವಾಗ ನಾವು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಗೌರವಿಸುತ್ತೇವೆಯೋ, बड़े बड़े चीजें परमेश्वर हमारे जिंदगी में देने वाला हो जाता है. ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೊಡುವವನಾಗಿದ್ದಾನೆ. दाऊद की जिंदगी से हमें यही सीखने को मिलता है. ದಾವೀದನ ಜೀವಿತದಿಂದ ಇದೇ ನಮಗೆ ಕಲಿಯಲಿಕ್ಕೆ ಸಿಗುತ್ತದೆ. बड़ा गोलियात उसके सामने खड़ा हुआ है, ಅವನ ಮುಂದೆ ದೊಡ್ಡ ಗೋಲಿಯಾತನು ನಿಂತುಕೊಂಡಿದ್ದಾನೆ. इस्राएल राजा को थरथरा रहा है, ಇಸ್ರಾಯೇಲ್ ಅರಸನನ್ನು ನಡಗಿಸ್ತಾ ಇದ್ದಾನೆ. पूरी कौम उसके खिलाफ ठहरी हुई है. ಇಡೀ ಸಮೂಹವೇ ಅವನ
ಅವನ ವಿರುದ್ಧವಾಗಿ ನಿಂತಿದೆ. लेकिन उन तमाम को डरा रहा है. ಆದ್ರೆ ಇವರೆಲ್ಲರನ್ನ ಹೆದರಿಸ್ತಾ ಇದ್ದಾನೆ. लेकिन दाऊद को हम देखते हैं जब अपने हाथ में फलाखन यानी स्लिंग लेकर आया हुआ है. ಆದ್ರೆ ದಾವೀದನ ನಾವು ನೋಡ್ತೇವೆ, ಅವನು ಕೈಯಲ್ಲಿ ಒಂದು 17-18 साल का लड़का, 17-18 ವಯಸ್ಸಿನ ಒಂದು ಹುಡುಗ, गोलियत की आवाज सुन लिया उसने. ಯಾವಾಗ ಗೋಲಿಯಾತನ ಒಂದು ಧ್ವನಿಯನ್ನು ಕೇಳಿದನು, इसने कहने लगा ये कौन है मेरे खुदा को बदनाम कर रहा है, ನನ್ನ ದೇವರನ್ನು ಅವಮಾನಿಸುವವನು ಯಾರು, मैं इसके खिलाफ लड़ूंगा. ನಾನು ಇನ್ನು ವಿರುದ್ಧವಾಗಿ ಹೋರಾಟ ಮಾಡ್ತೇನೆ. मैं जब बकरियों को चरा रहा था जंगल में, ಅರಣ್ಯದಲ್ಲಿ ನಾನು ಕುರಿಗಳನ್ನು ಮೇಯಿಸುವಾಗ, जब शेरे बब्बर आ गया, ಯಾವಾಗ ಸಿಂಹ ಬಂತು, रीछ आ गया, ಒಂದು ಕರಡಿ ಬಂತು, जब मैं दुआ करके चला गया उसके खिलाफ, ಅದರ ವಿರುದ್ಧವಾಗಿ ಪ್ರಾರ್ಥನೆ ಮಾಡಿ ನಾನು ಹೋದೆ, जब दुआ करके उसके खिलाफ मैं चला गया, ಯಾವಾಗ ನಾನು ಪ್ರಾರ್ಥನೆ ಮಾಡಿ ಅದರ ವಿರುದ್ಧವಾಗಿ ಹೋದನು, प्रार्थना के जरिए से खुदा मुझे जीत दिया है. ಪ್ರಾರ್ಥನೆಯ ಮುಖಾಂತರ ನನಗೆ ದೇವರು ಜಯವನ್ನು ಕೊಟ್ಟ. अगर इन छोटे छोटे चीजों को खुदा मुझे जीत दिया है, ಈ ಒಂದು ಚಿಕ್ಕ ಚಿಕ್ಕ ಸಂಗತಿಗಳ ಮೇಲೆ ದೇವರು ನನಗೆ ಜಯವನ್ನು ಕೊಡುವುದಾದರೆ, बड़े चीजों को भी मुझे छुटकारा देगा. ದೊಡ್ಡ ಕಾರ್ಯಗಳಿಂದ ಕೂಡ ನನಗೆ ಬಿಡುಗಡೆ ಮಾಡ್ತಾನೆ. सो ये विश्वास हमें होना चाहिए. ಈ ನಂಬಿಕೆ ನಮಗೆ ಇರಬೇಕು. बहुत सारे काम खुदा ने हमारे जिंदगी में किया है, ಬಹಳಷ್ಟು ಕಾರ್ಯಗಳು ನಮ್ಮ ದೇವರು ನಮ್ಮ ಜೀವಿತದಲ್ಲಿ वो ಮಾಡಿದ್ದಾನೆ, हम भूल जाते हैं. ನಾವು ಅದನ್ನು ಮರೆಯುತ್ತೇವೆ. मैं 5 साल तक एक बीमारी से तड़प रहा था. ನಾನು 5 ವರ್ಷಗಳಿಂದ ಒಂದು ರೋಗದಿಂದ ಬಳಲುತ್ತಾ ಇದ್ದೆ. तुम्हें मालूम है, मेरी गवाही के दौरान इस कहानी को मैं बताता हूं कि जब यीशु मसीह को मैंने कबूल किया, माजिज़ाना तरीके से ये बीमारी मुझे छोड़कर चली गई. ನಿಮಗೆ ಗೊತ್ತಿದೆಯಲ್ಲ, ಅನೇಕ ಸಾರಿ ನನ್ನ ಸಾಕ್ಷಿಯನ್ನು ಹೇಳಿದ್ದೇನೆ. ನಾನು ರೋಗಕ್ಕೆ ಒಳಗಾದಾಗ ಪ್ರಾರ್ಥನೆ ಮುಖಾಂತರ ಒಂದು ರೋಗ ನನ್ನನ್ನು ಬಿಟ್ಟು ಹೋಯಿತು. और उसके बाद जो है जब दूसरी परेशानी जब आ जाती है ना, आई गई ना, ಆದ್ರೆ ಯಾವಾಗ ಎರಡನೇ ಒಂದು ಸಮಸ್ಯೆ ಬಂತಲ್ಲ, हमेशा मैं उसको याद करता था. ಯಾವಾಗಲೂ ನಾನು ಅದನ್ನ ನೆನಪು ಮಾಡ್ತಾ सो ಇದ್ದೆ. छोटी छोटी चीजों को जो परमेश्वर हमारे जिंदगी में किया है उसको याद करने वाले हो जाएंगे तो बड़े बड़े काम भी खुदा ने हमारे जिंदगी में पैरों करके दिखाएगा. ಬೇರೆ ಯಾವುದೆಲ್ಲ ದೇವರು ಚಿಕ್ಕ ಚಿಕ್ಕ ಕಾರ್ಯಗಳಿಂದ ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೋ ಅದನ್ನು ನಾವು ನೆನೆಸುವಾಗ ದೇವರು ದೊಡ್ಡ ಕಾರ್ಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡ್ತಾನೆ. और आखिरी बात एक बताकर मैं जवाब खत्म करना चाहता हूं. ಕೊನೆಯದಾಗಿ 7ನೇದು ಹೇಳಿ ನಾನು ಮುಗಿಸಲಿಕ್ಕೆ ಹೋಗ್ತಾ ಇದ್ದೇನೆ. faith stands till he gets the answer. Faith fights till it gets answer. ಉತ್ತರ ಸಿಗುವವರೆಗೆ ಆತನು ಕಾಯುವನಾಗಿದ್ದಾನೆ, ಅದೇ ಒಂದು ನಂಬಿಕೆ ಆಗಿದೆ. So faith fights, ಉತ್ತರ ಸಿಗುವವರೆಗೆ ನಂಬಿಕೆ ಹೋರಾಡುವಂತದ್ದಾಗಿದೆ. ಉತ್ತರ ಸಿಗುವವರೆಗೆ ನಂಬಿಕೆಯಿಂದ ಹೋರಾಡುವಂತದ್ದಾಗಿದೆ. ನಂಬಿಕೆ, faith fights, ನಂಬಿಕೆ ಹೋರಾಡುತ್ತದೆ, ನಂಬಿಕೆ ಹೋರಾಟ ಮಾಡುತ್ತದೆ. how long? ಎಲ್ಲಿಯವರೆಗೆ? till he finds the answer. ಉತ್ತರ ಸಿಗುವವರೆಗೆ. we fight till we fight, we get the answer. ಉತ್ತರ ಸಿಗುವವರೆಗೆ ನಾವು ಹೋರಾಟ ಮಾಡ್ತೇವೆ. अंकित साजवान के बारे में आप सुने हुए हैं ना? ಅಂಕಿತ್ ಸಾಜವಾನ್ ಬಗ್ಗೆ ನೀವು ಕೇಳಿದ್ದೀರಲ್ಲ. लाखों की तादाद में उसके मीटिंग में लोग आते हैं. ಅವರ ಒಂದು ಕೂಟದಲ್ಲಿ ಲಕ್ಷಗಟ್ಟಲೆ ಜನರು ಸೇರಿ ಬರ್ತಾರೆ. एक बात उन्होंने बता रहे थे, ಒಂದು ಮಾತು ಅವರಿಗೆ ಒಂದು ಹೇಳ್ತಾ ಇದ್ರು. पिछली दफा वो आपके सामने बताया हूं मैं, ಕಳೆದ ಸಾರಿ ಅದರ ವಿಷಯವಾಗಿ ನಾನು ನಿಮಗೆ ಹೇಳಿದ್ದೇನೆ. ये दीवार हम तोड़ नहीं सकते, ಈ ಗೋಡೆಯನ್ನು ಒಡೆಯಲಿಕ್ಕೆ ಆಗುವುದಿಲ್ಲ. लेकिन बड़ी हथौड़ा लेकर हम मारना शुरू कर देंगे ना, ಆದರೆ ಒಂದು ದೊಡ್ಡ ಸುತ್ತಿಗೆಯನ್ನು ತೆಗೆದುಕೊಂಡು ನಾವು ಹೊಡೆದರೆ, मारते 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 ठहरेंगे ना, ನಾವು ಹೊಡೆಯುತ್ತಾ 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 ಅಲ್ಲೇ ಇರುವುದಾದರೆ कुछ निशानियां हो जाएगी, ಕೆಲವು ಅಲ್ಲಿ ಗುರುತುಗಳು ಬರ್ತವೆ, चंद और चीजें होना शुरू हो ಇನ್ನೂ जाएगी. ಸ್ವಲ್ಪ ಏನೋ ಆಗುತ್ತದೆ. जब लगातार मारना शुरू कर देंगे ना, ಆದರೆ ಯಾವಾಗ ನಿರಂತರವಾಗಿ ನಾವು ಅದನ್ನ ಅಲ್ಲಿ ಹೊಡೆಯುತ್ತೇವೆ ಅಲ್ಲ, मारते मारते थोड़े वक्त के बाद आपको पता चल जाएगा कि दीवार में क्रैक हो गए हैं. ಹೊಡೆಯುತ್ತಾ ಹೊಡೆಯುತ್ತಾ ಆದ ಮೇಲೆ ಗೊತ್ತಾಗುತ್ತದೆ ಗೋಡೆಯಲ್ಲಿ ಒಂದು ಬಿರುಕು ಬಿಟ್ಟಿದೆ. सो इसी तरह हमारी जिंदगी में भी ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ हम शैतान के खिलाफ लड़ते ही रहना ನಾವು है, ಶೈತಾನನ ವಿರುದ್ಧವಾಗಿ ಹೋರಾಟ ಮಾಡುತ್ತಲೇ ಇರಬೇಕು. प्रार्थना में मारते ही रहना है, ಪ್ರಾರ್ಥನೆಯಿಂದ ಹೊಡೆಯುತ್ತಲೇ ಇರಬೇಕು. मारते मारते हमें पता चल जाता है दीवार में कुछ क्रैक हो गए हैं, ಹೊಡೆಯುತ್ತಾ ಹೊಡೆಯುತ್ತಾ ನಮಗೆ ಗೊತ್ತಾಗುತ್ತದೆ ಗೋಡೆಯಲ್ಲಿ ಒಂದು ಬಿರುಕು ಬಿಟ್ಟಿದೆ, रुकावटें टूट जाती हैं, ಅಡೆತಡೆಗಳು ಮುರಿದು ಹೋಗುತ್ತವೆ, और हम वहां से कूदकर दूसरी तरफ परमेश्वर की दया से प्यारो निकल जाते ಮತ್ತು हैं. ದೇವರ ಕೃಪೆಯಿಂದ ಪ್ರಿಯರೇ ನಾವು ಅದನ್ನು ಜಿಗಿದು ಮುಂದೆ ಹೋಗುತ್ತೇವೆ. 7 बातें मैं आपको बता रहा था. ನಾನು ನಿಮಗೆ 7 ಸಂಗತಿಗಳನ್ನು ಹೇಳಿದ್ದೇನೆ. Number 1, ಒಂದನೇದು, faith is born in great desperation. ಹತಾಶೆಯ ಸಮಯದಲ್ಲಿ ಒಂದು ದೊಡ್ಡ ನಂಬಿಕೆ ಹುಟ್ಟುತ್ತದೆ. Number 2, ಎರಡನೇದು, faith stands on a strong conviction. ಗಟ್ಟಿಯಾದ ನಿಶ್ಚಯತೆ ಮೇಲೆ ನಮ್ಮ ನಂಬಿಕೆ ನಿಲ್ಲುವಂತದ್ದಾಗಿದೆ. Number 3, ಮೂರನೇದು, faith works in utter humility. ದೀನತೆಯಲ್ಲಿ ನಮ್ಮ ನಂಬಿಕೆ ನಿಲ್ಲುವಂತದ್ದಾಗಿದೆ. Number 4, ನಾಲ್ಕನೇದು, faith walks
in constant endurance. ಒಂದು ಸಹಿಷ್ಣುತೆಯಲ್ಲಿ ನಮ್ಮ ಒಂದು ನಂಬಿಕೆ ನಡೆಯುವಂತದ್ದಾಗಿದೆ. Number 5, ಐದನೇದು, faith rejects every rejection. ನಂಬಿಕೆಯು ಪ್ರತಿಯೊಂದು ತಿರಸ್ಕಾರವನ್ನು ತಿರಸ್ಕಾರ ಮಾಡುವಂತದ್ದಾಗಿದೆ. Number 6, ಆರನೇದು, faith values the valueless things. ಯಾವುದು ಚಿಕ್ಕದಾಗಿದೆಯೋ ಅಂತದನ್ನು ಗೌರವಿಸುವಂತದ್ದಾಗಿದೆ ಒಂದು ನಂಬಿಕೆ. Number 7, ಏಳನೇದು, faith fights till it gets the answer. ಉತ್ತರ ಸಿಗುವವರೆಗೆ ಕಾಯುವಂತದ್ದಾಗಿದೆ ಆ ಒಂದು ನಂಬಿಕೆ. 28वां वचन पढ़ लो. 28ನೇ ವಚನ ಓದಿಕೊಳ್ಳೋಣ. तमाम चीजें होने के ಈ बाद ಎಲ್ಲಾ ಕಾರ್ಯಗಳು ನಡೆದ ಮೇಲೆ 28वें वचन में यीशु मसीह की आवाज आ रही है. 28ನೇ ವಚನದಲ್ಲಿ ಯೇಸುವಿನ ಸ್ವರ ಬರ್ತಾ इस ಇದೆ. पर यीशु ने जवाब में उनसे कहा, ಆಗ ಯೇಸು ಆಕೆಗೆ ಉತ್ತರವನ್ನು ಕೊಟ್ಟು ಹೇಳ್ತಾ ಇದ್ದಾನೆ, ऐ औरत तेरा ईमान बहुत गहरा है. ನಿನ್ನ ನಂಬಿಕೆಯು ಬಹಳ ದೊಡ್ಡದಾಗಿದೆ. जीसस इज रिप्लाइंग, ಯೇಸು ಅವಳಿಗೆ ಉತ್ತರ ಕೊಡ್ತಾ ಇದ್ದಾನೆ, जैसा तू चाहती है तेरे लिए वैसा ही हो. और उसकी बेटी उसी घड़ी शिफा पा गई. ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆ ಮಗಳಿಗೆ ಸ್ವಸ್ಥತೆ ಆಯಿತು. उसी वक्त उस बेटी को चंगाई मिल गई. ಅದೇ ಗಳಿಗೆಯಲ್ಲಿ ಅವಳ ಮಗಳಿಗೆ ಸ್ವಸ್ಥತೆ ಉಂಟಾಯಿತು. और बाइबल में हम ऐसे पढ़ते हैं, ಬೈಬಲ್ ನಲ್ಲಿ ನಾವು ಹೀಗೆ ಓದುತ್ತೇವೆ. मार्क सुसमाचार 7वें अध्याय उसके 29th वर्स में हम ऐसे पढ़ते हैं, उसने उससे कहा, उस कलाम के खातिर जा, बदरू तेरी बेटी से निकल गई. और उसने अपने घर में जाकर देखा कि लड़की पलंग पर पड़ी है और बदरू उससे निकल गई है और पूरी तरह से उसको छुटकारा हो गया. आई वांट टू टेल यू, फेथ कीप्स फाइटिंग till we get the answer from God.